ನಮ್ಮೂರಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಹೇಗಿತ್ತು? ತುಂಬಾ ಕಷ್ಟ ಅನ್ಸುತ್ತೆ ಮ್ಯಾಮ್, ಇವಾಗ್ಲೂ ಕೂಡ ಕಷ್ಟ ಅನ್ಸುತ್ತೆ. ನಿನ್ನ ಡೈಲಿ ರೊಟೀನ್ ಹೆಂಗ್ ಶುರು ಆಗುತ್ತೆ? ಮ್ಯಾಮ್ ಡೈಲಿ ನಾನು 3:30ಗೆ ಎದ್ದೇಳ್ತೀನಿ. 3:30ಗೆ ಎದ್ದು 4 o'clockವರೆಗೂ ಸ್ನಾನ ಎಲ್ಲ ಆಗುತ್ತೆ. ಆಮೇಲೆ ಓದ್ತೀನಿ. ಆಮೇಲೆ ಮತ್ತೆ ಟಿಫನಿಗೆಲ್ಲ ಟೈಮ್ ಆಗುತ್ತೆ, ಕಾಲೇಜಿಗೆ ಪ್ರಿಪೇರ್ ಆಗಿ. ನನಗೆ ಅನಿಸುತ್ತೆ ಪೂರ್ಣಿಮಾ ಒಬ್ಬಳೇ ಕಾಲೇಜ್ಗೆ ಹೋಗ್ತಾಳೆ ಅಲ್ಲಿಂದ. ನಾನು ಒಂದ್ಸರಿ ಸ್ಕಲ್ಪ್ಚರ್ ಬಾಲಭವನ ಮಾಡ್ತಿದ್ದಾಗ ಐ ಮೇಡ್ ಅ ಸ್ಕಲ್ಪ್ಚರ್ ವಿತ್ ಬ್ಲೈಂಡ್ ಚಿಲ್ಡ್ರನ್. ಯಾಕಂದರೆ ಟಚ್ ಆ್ಯಂಡ್ ಫೀಲ್, ಜಗತ್ತನ್ನ ಮುಟ್ಟು ನೋಡ್ತಾರೆ ಅವರು. ಟಚಿಂಗ್ ಆ್ಯಂಡ್ ಫೀಲಿಂಗ್ ನಾವು ಎಲ್ಲ ಮೈಂಡಿಂದಾನೇ ಹೇಳ್ಬಿಡ್ತೀವಿ. ಮ್ಯಾಮ್ ನಮ್ದು ಅಕ್ಸೆಸಬಲ್ ಅಂತ ಒಂದು ಸಾಫ್ಟ್ವೇರ್ ಇರುತ್ತೆ ಫೋನಲ್ಲಿ. ಓಕೆ, ಅದನ್ನ ನಾವು ಫೋನ್ಗೆ ಅಳವಡಿಸ್ಕೊಂಡು ನಿಮ್ಮ ಫೋನ್ ಕೂಡ ನಾವು ಯೂಸ್ ಮಾಡ್ಬೋದು. ನೀನೇನೋ ಇವಾಗ IAS ಮಾಡಬೇಕು ಅಂತ ಫೋಕಸ್ಡ್ ಆಗಿದೆಯಾ? ಓಕೆ, ಇದೆಲ್ಲ ಬ್ರೈಲಲ್ಲೇ ಸಿಗುತ್ತಾ ಅಥವಾ ನೀನು ಆಡಿಯೋನೋ? ಆಡಿಯೋ ಮುಖಾಂತರ ಸಿಗುತ್ತೆ, ಬ್ರೈಲ್ ಅನ್ನು. ಎಷ್ಟು ಜನ ನಿಂಗೆ ನಮ್ಮ ಕರ್ನಾಟಕದಲ್ಲಿ ಗೊತ್ತಿದ್ದಾರೆ? ಪ್ರಂಜಾ ಪಾಟೀಲ್ ಅಂತ, ಅವರು ಕೂಡ ಬ್ಲೈಂಡ್ IAS ಆಫೀಸರ್ಸ್. ಮತ್ತೆ ನಂದಿನಿ KR ಅಂತ, ರೀಸೆಂಟ್ ಆಗಿ ಅವರು ಫಸ್ಟ್ IAS ಆದ್ರು ಕರ್ನಾಟಕದಲ್ಲಿ. 10th ಸ್ಟ್ಯಾಂಡರ್ಡ್ ಇಂದಾನೆ ಪ್ಲಾನ್ ಮಾಡಿದಾಳೆ ಅಂದ್ರೆ ಅಮೇಝಿಂಗ್ ಇದು. ಸೆಕೆಂಡ್ PUC ಮುಗಿದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ, ಇವಾಗ ರಜಾ ಇದೆ ಸುತ್ತಬೇಕು ಆತರ. ಬಟ್ ನಾನು ಅವರಿಗೆ ತುಂಬಾ ಬೈತೀನಿ ಅಂದ್ರೆ ಈ ವಿಷಯದಲ್ಲಿ. ಅವ್ರಂತಾರೆ ನೀನ್ ಓದ್ತಿ ಅಂತ ನಾವೆಲ್ಲ ಓದ್ಬೇಕಾ ಅಂತ ಅಂತಾರೆ, ನೆಗ್ಲಿಜೆನ್ಸ್ ಮಾಡ್ತಾರೆ. ಬಟ್ ನಾನು ಹೇಳ್ತೀನಿ ಇಲ್ಲ, ಇವಾಗ ಆಟ ಆಡ್ಬೇಕನ್ಸುತ್ತೆ, ಮುಂದೆ ಜೀವನ ನಮ್ಮನ್ನೇ ಆಟ ಆಡ್ಸುತ್ತೆ ಅಂತ. ಹಲೋ, ನಾ ಶಮಂತ. ಇವತ್ತಿನ ದಿನ ಬೇರೆ ಒಂದು ಪಾಡ್ಕಾಸ್ಟು, ಬೇರೆ ಸಬ್ಜೆಕ್ಟ್ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ಐ ಆಮ್ ಥ್ಯಾಂಕಿಂಗ್ ಯು, ಬಿಕಾಸ್ ನಮ್ಮ ಪಾಡ್ಕಾಸ್ಟ್ಗೆ ತುಂಬ ಜನ ಫಿಸಿಕಲಿ ಆರ್ಗ್ಯಾನಿಕಲಿ ನಮಗೆ ರಿಯಾಕ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಹೀಗಿದೆ ಹಾಗಿದೆ ಅಂತ ರಿಯಾಕ್ಟ್ ಮಾಡ್ತಾರೆ. ನೀವು ಅದೇ ಕಾಮೆಂಟ್ಸ್ನ ಕಾಮೆಂಟ್ ಬಾಕ್ಸ್ಗೆ ಹಾಕಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಆಲ್ಸೋ ನೀವು ಸುಮಾರು ನೋಡ್ತಾ ಇದ್ದೀರಾ ನಮ್ಮ ಪಾಡ್ಕಾಸ್ಟ್ನ ಕಂಟೆಂಟ್ಸ್ನ, ಇಷ್ಟಪಟ್ಟಿದ್ದೀರಾ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಜೊತೆ ಇರಿ. ಮತ್ತು ಇವತ್ತಿನ ದಿನ ಪಾಡ್ಕಾಸ್ಟು ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಅಂದರೆ ಅಫ್ಕೋರ್ಸ್ ವಿ ಡು ಅಗ್ರಿ, ಈಚ್ ಆ್ಯಂಡ್ ಎವ್ರಿ ಪಾಡ್ಕಾಸ್ಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಪ್ರೀವಿಯಸ್ ಒನ್. ಇವತ್ತಿನ ದಿನವೂ ಡಿಫ್ರೆಂಟ್ ಇದೆ. ಯಾಕೆ ಅಂತಂದರೆ ನಮ್ಮ ಎದುರಿಗೆ ಪೂರ್ಣಿಮಾ ಅಂತ, ST ಪೂರ್ಣಿಮಾ, ತುಮಕೂರು ಜಿಲ್ಲೆ ಅಂತೆ. ಅವಳು ನಮ್ಮ ಜೊತೆಗೆ ಇವತ್ತು ನಮ್ಮ ಸ್ಟುಡಿಯೋಲಿ ಇದ್ದಾಳೆ. ಅವಳಿಗೆ ಗೈಡ್, ಟ್ರೈನರ್, ಮೆಂಟಾರ್, ಫಿಲಾಸಫರ್ ಜಾನ್ ದೇವರಾಜು ಅವಳ ಜೊತೆಗೆ ಸಪೋರ್ಟಿಂಗ್ ಆಗಿದ್ದಾರೆ. ಹೀ ಈಸ್ ನಾಟ್ ದ ಗೆಸ್ಟ್, ಶೀ ಈಸ್ ದ ಹೀರೋಯಿನ್ ಆಫ್ ದ ಪಾಡ್ಕಾಸ್ಟ್. ಇವತ್ತಿನ ಶೋಗೆ ಇವಳೇ ಪೂರ್ಣಿಮಾನೇ ಇವತ್ತಿನ ದಿನ ನಮ್ಮ ಜೊತೆ ಮಾತಾಡ್ತಾ ಇರೋದು. CMR University, India's top-ranked university. Over 65 acres of lakeside campus. Over 8,000 students. Over 20,000 alumni. Over 500 eminent teaching faculties. And placements in over 200 companies. CMR University, Bangalore. ನಮಗೆ ಕಣ್ಣಿದೆ, ನಾವು ನೋಡ್ತೀವಿ, ಆದರೂ ನಾವು ಮಿಸ್ಟೇಕ್ಸ್ ಮಾಡ್ತೀವಿ. ಆದರೆ ಅವಳಿಗೆ 90% ವಿಷನ್ ಇಲ್ಲ, 5-10% ಬ್ಲರ್ರಾಗಿ ಕಾಣಿಸುತ್ತೆ. ಹರ್ ಆ್ಯಂಬಿಷನ್ಸ್, ಹರ್ ಮಿಷನ್, ವಿಷನ್ ಈಸ್ ಅಮೇಝಿಂಗ್. ಹಾಗಾಗಿನೇ ಇವಳು ನಮ್ಮ ಜೊತೆ ಇರೋದು. ಇವಳು ನಮ್ಗೆ ಹೇಗೆ ಪರಿಚಯ ಆಗಿದ್ದು ಅಂದರೆ, ಆಬ್ವಿಯಸ್ಲಿ ಹರ್ ಟ್ರೈನರ್ ಆ್ಯಂಡ್ ಮೆಂಟಾರ್ ಜಾನ್ ದೇವರಾಜ್ ಮೂಲಕ. ಆ್ಯಂಡ್ ಇವಳು ಸಮರ್ಥನಮ್ ಅಂತ ಒಂದು ಡಿಸೇಬಲ್ ಮಕ್ಕಳಿಗೆ, ಈವನ್ ಅಡಲ್ಟ್ಸ್ ಆಲ್ಸೋ, ಒಂದು ಆರ್ಗನೈಸೇಷನ್ ಇದೆ. ಒನ್ ಆಫ್ ದ ಬಿಗ್ಗೆಸ್ಟ್ NGOs ಇನ್ ದ ಕಂಟ್ರಿ. ಇಲ್ಲೇ ಜಯನಗರದಲ್ಲೇ ಇದೆ. 1997 ಅದನ್ನು ಶುರು ಮಾಡಿದ್ದು. ಅಲ್ಲಿ ಬರೀ ವಿಷನ್ ಮಾತ್ರ ಅಲ್ಲ, ಮತ್ತು ಸ್ವಲ್ಪ ಲೋ ವಿಷನ್ ಇರೋವಂಥದ್ದು, ಮೆಂಟಲ್ ಇಲ್ನೆಸ್ ಇರೋವಂಥವ್ರಿಗೆ, ಮತ್ತು ಈ ಥರ ಸುಮಾರು ಜನದ್ದು ತೊಂದರೆಗಳಿರುತ್ತಲ್ಲ, ಡಿಸೆಬಿಲಿಟಿ ಅಂತ ಹೇಳ್ತೀವಲ್ಲ, ಅಂಥವ್ರಿಗೆ ಅವರು ಟ್ರೈನಿಂಗ್ ಕೊಡ್ತಾರೆ, ಎಂಪವರ್ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಿಕೊಡ್ತಾರೆ ಥ್ರೂ ಟ್ರೈನಿಂಗ್, ಮೆಂಟರ್ಶಿಪ್, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ತೆಗೆದುಕೊಡೋದು. ಮತ್ತು ದಿ ಕೋಆರ್ಡಿನೇಟ್ ವಿತ್ ಡಿಫ್ರೆಂಟ್ MNCs ಆ್ಯಂಡ್ ಅದರ್ ಆರ್ಗನೈಸೇಷನ್ಸ್, ಸೊ ದಟ್ ಅಲ್ಲಿ ವಿಷುವಲಿ ಮತ್ತು ಹಿಯರಿಂಗ್ ಇಶ್ಯೂಸ್ ಇರೋವಂಥವ್ರಿಗೆ ಕೂಡ ತುಂಬ ಜನಕ್ಕೆ ಅಲ್ಲಿ ಜಾಬ್ ಆಪರ್ಚುನಿಟೀಸು ಇವರು ತೆಗೆಸ್ಕೊಂಡು ಕೊಡ್ತಾನೆ ಬಂದಿದ್ದಾರೆ. ಇವತ್ತು ಅದೇ ಆರ್ಗನೈಸೇಷನಲ್ಲಿ ಇನ್ಮೇಟ್ ಆಗಿದ್ದಾಳೆ. ತುಮಕೂರು ಡಿಸ್ಟ್ರಿಕ್ಟಿಂದ ಬಂದು ಬೆಂಗಳೂರಲ್ಲಿ ಸದ್ಯಕ್ಕೆ ಅವಳು ಓದ್ತಾ ಇದ್ದಾಳೆ. ಬೆಂಗಳೂರಲ್ಲಿ ನಾನು ಪರ್ಪಸ್ಲಿ ಕೇಳಿಲ್ಲ ಅವಳದು ಫುಲ್ ಬಯೋಡೇಟಾ ಯಾವ ಕಾಲೇಜು ಅಂತ.
ಆ್ಯಂಡ್ ಶೀ ಈಸ್ ಅನ್ ಆಸ್ಪಿರೆಂಟ್ ಆಫ್ IAS. UPSC ಎಕ್ಸಾಮ್ ತೊಗೋಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ದಟ್ ಈಸ್ ದ ಮೋಟೋ ವೈ ಶಿ ಈಸ್ ಹಿಯರ್ ಅಂತ. ಅವಳಿಗೆ ಅಶ್ವಿನಿ ಅಂತ ಫಸ್ಟು ಇಂಪೇರ್ಡ್ ವಿಷುವಲಿ ಚಾಲೆಂಜ್ಡ್ IAS ಆಫೀಸರು ಪೂರ್ಣಿಮಾಗೆ ರೋಲ್ ಮಾಡಲ್ಲಂತೆ. ನಿಂಗೆ ಹೆಂಗೆ ಗೊತ್ತಾಯಿತು? ಮ್ಯಾಮ್ ಇವರು ಬೆಳಕು ಅಕಾಡೆಮಿ ಅಂತ ಒಂದು ಸಂಸ್ಥೆನ ನಡೆಸ್ತಾ ಇದ್ರು. ಇವ್ರದ್ದು ನಾನು ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡಿ ನಂಗೆ ತುಂಬ ಇನ್ಸ್ಪೈರ್ ಆಯಿತು. ಅಶ್ವಿನಿ ಅಂಗಡಿ ಅಂತ, ಅವರು UPSC ಕ್ಲಿಯರ್ ಮಾಡಿ IAS. UPSC ಪದ ಹೇಗೆ ಗೊತ್ತಾಯಿತು ನಿಂಗೆ? ನಾನು 10th ಇರಬೇಕಾದ್ರೆ ನಾವು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆ ಥರ ಎಲ್ಲ ಓದ್ತಿರ್ಬೇಕಾದ್ರೆ ಅದರಲ್ಲಿ UPSC ಅಂತ ನಾವು ಪರಿಚಯ ಮಾಡಿಕೊಂಡು ಅದರಿಂದ ಇನ್ಸ್ಪೈರ್ ಆಯಿತು. ಅಂದರೆ ಸ್ಕೂಲಿಂದ ಗೊತ್ತಾಗಿದ್ದಾ? ಯಾವ ಸ್ಕೂಲು ನೀನು? ನಾನು ಶಿವಮೊಗ್ಗ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ. ಓ, ಇವಾಗ APS ಆಚಾರ್ಯ ಪಾಠಶಾಲೆ. ಆಚಾರ್ಯ ಪಾಠ ಯಾವ ಸಬ್ಜೆಕ್ಟ್ ತೊಗೊಂಡಿದೀಯಾ? HEPS ಆರ್ಟ್ಸ್. HEPS. ಓಕೆ. ಯಾವ ಇಯರಲ್ಲಿದೆಯಾ? ಡಿಗ್ರಿಲಿದೆಯಾ? ಸೆಕೆಂಡ್ ಇಯರ್ PUC. ಸೆಕೆಂಡ್ ಇಯರ್ PUC. ಮುಂದೆ PUC ಆದಮೇಲೆ ಡಿಗ್ರಿಗೆ ಹ್ಯುಮ್ಯಾನಿಟೀಸೇ ತಗೋತೀಯಾ, ಆರ್ಟ್ಸೇ ತಗೋತೀಯಾ? ಆರ್ಟ್ಸ್ ಮ್ಯಾಮ್. ಆರ್ಟ್ಸೇ ತಗೋತೀಯಾ? ಅದೇ ಕಾಲೇಜಲ್ಲೇ ಕಂಟಿನ್ಯೂ? ಓ, ಎಕ್ಸಲೆಂಟ್. ಜಾನ್, ಇವಳಿಗೆ ಮತ್ತು ಇವಳ ಥರ ತುಂಬ ಮಕ್ಕಳಿಗೆ ನೀವು ಹತ್ತಿರದಿಂದ ನೋಡಿದ್ದೀರಾ. ಆ್ಯಂಡ್ ಅಫ್ಕೋರ್ಸ್ ಮಕ್ಕಳ ಜೊತೆಗೆ ಸ್ಟೂಡೆಂಟ್ಸ್ ಈ ಥರ ಅಡೋಲೆಸೆಂಟ್ ಮಕ್ಕಳ ಜೊತೆಗೆ ಕೆಲಸ ಮಾಡೋದು ಈಸ್ ಒನ್ ಆಫ್ ಯುವರ್ ಮೇನ್ ಡೊಮೈನ್ಸ್. ಫೈನ್. ಇವ್ರುಗಳು ತುಂಬ ಆಸ್ಪಿರೆಂಟ್ ಆಗಿದ್ದಾರೆ, ತುಂಬ ಅಂಬಿಷಿಯಸ್ ಆಗಿರ್ತಾರೆ. ಇವ್ರದ್ದು ನೆಕ್ಸ್ಟ್ ಅಂತ ತಗೊಂಡಾಗ ಹೇಗೆ ನೀವು ಇವ್ರುಗಳಿಗೆ ಟ್ರೈನ್ ಮಾಡ್ತೀರಾ? ಪೂರ್ಣಿಮಾ ನನಗೆ ಪಾಠ ಹೇಳ್ಕೊಡ್ತಾ ಇರೋದು ಜೀವನದಲ್ಲಿ. ಸೊ ನೈಸ್. ಐ ಆಮ್ ನಾಟ್ ಟೀಚಿಂಗ್ ಹರ್, ಶಿ ಈಸ್ ಟೀಚಿಂಗ್ ಮೀ. ಸೊ ಐ ಆಮ್ ಲರ್ನಿಂಗ್ ಅ ಲಾಟ್. Even if I have written this movie Earth Angels, it's inspired by ಪೂರ್ಣಿಮಾ ಇಂದಾನೆ ಕೇಳೋರು. ಆಮೇಲೆ ಅವಳ ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ, ಇಟ್ಸ್ ಗ್ರೇಟ್. ಎಲ್ಲಮ್ಮ ಇದೆ ಪೂರ್ಣಿಮಾ ಅಂದರೆ ನಾನು ಮಾರ್ಸಲ್ಲಿ ಇದ್ದೀನಿ ಅಂತ ಹೇಳ್ತಾಳೆ. ಸೊ ನನಗೆ ಈ ಆ್ಯಟಿಟ್ಯೂಡ್ ನಮ್ಮಲ್ಲಿ ಇಲ್ಲ. ವಿ ಹ್ಯಾವ್ ಗಾಟ್ ದ ವಿಷನ್ ಬಟ್ ವಿ ಡೋಂಟ್ ಹ್ಯಾವ್ ಪ್ರಾಪರ್ ಆ್ಯಟಿಟ್ಯೂಡ್ಸ್. ಇವ್ರು ಏನಿದೆ ಇದ್ದಾಗ ಶಿ ಈಸ್ ಟೀಚಿಂಗ್ ಅ ಲಾಟ್. ಸೊ ದ್ಯಾಟ್ ಇನ್ಸ್ಪೈರ್ಡ್ ಮೀ ಬಿಕಾಸ್ ನಾನು ಕೂಡ so I have to be very humble to say this. I am learning. I am not giving them anything. I am learning. My whole work and life philosophy is to learn, to be an open ido. And they are great teachers. ನಾನು ಒಂದ್ಸರಿ ಸ್ಕಲ್ಪ್ಚರ್ ಬಾಲಭವನ ಮಾಡ್ತಿದ್ದಾಗ ಐ ಮೇಡ್ ಅ ಸ್ಕಲ್ಪ್ಚರ್ ವಿತ್ ಬ್ಲೈಂಡ್ ಚಿಲ್ಡ್ರನ್. ಯಾಕಂದರೆ ಟಚ್ ಆ್ಯಂಡ್ ಫೀಲ್ ಜಗತ್ತನ್ನ ಮುಟ್ಟು ನೋಡ್ತಾರೆ ಅವರು. ದ ಟಚಿಂಗ್ ಆ್ಯಂಡ್ ಫೀಲಿಂಗ್ ನಾವು ಎಲ್ಲ ಮೈಂಡಿಂದನೇ ಹೇಳ್ಬಿಡ್ತೀವಿ. ಸೊ ಹಾಗಾಗಿ ಐ ವಾಂಟ್ ಟು ಟಚ್ ಆ್ಯಂಡ್ ಫೀಲ್ ಬಿಕಾಸ್ ದಿಸ್ ಇಸ್ ದ ಹೋಲ್ ಮೆಟೀರಿಯಲ್ಸ್ ಫಿಲಾಸಫಿ ಆಫ್ ಲೈಫ್. ನಾವು ಹುಟ್ಟಿರೋದು ನಮ್ಮ ತಾಯಿ ಹೊಟ್ಟೆಯಿಂದ. ಇದು ಒಕ್ಕಳಿಂದ ಒಕ್ಕಳಲ್ಲಿ ಹೂ ಇದೆ ಅಂತ ಹೇಳ್ಬಿಟ್ಟು ಗೊತ್ತಲ್ಲ ನಿಮಗೆ, ರಾಮಾನುಜಂ ಅದರ ಆ್ಯಂಟಿಥೀಸಿಸೇ ಇರಲ್ಲ. ಅಂದರೆ ನಾವು ನಮ್ಮ ತಾಯಿನ ಹುಟ್ಟಿದ್ದು. ಸೊ ಐ ಆಮ್ ಲರ್ನಿಂಗ್ ಫ್ರಮ್ ದೆಮ್ ಹೌ ಟು ಡೀಲ್ ವಿತ್ ಲೈಫ್. ಆ್ಯಂಡ್ ನನಗನ್ಸುತ್ತೆ ಎಫಿಷಿಯನ್ಸಿ ಕಲ್ತ್ಕೊಳ್ಬೇಕು ನಾವು ಜೀವನದಲ್ಲಿ, ಇವ್ರದ್ದು ಕಲ್ತ್ಕೊಳ್ಬೇಕು. ಹೌದಾ ಪೂರ್ಣಿಮಾ? ಓಕೆ, ಏನು ಪಾಠ ಹೇಳ್ಕೊಡ್ತೀಯಾ ನಮಗೆ? ಯಾವ ಥರ ನಮಗೆ ಹೇಳ್ತೀಯಾ ಮ್ಯಾಮ್? ಅಂದರೆ ಇವಾಗ ಫಸ್ಟ್ ನಾವು ಸೈಟೆಡ್ಸಲ್ಲಿ ಏನು ನೋಡ್ತೀವಿ ಅಂದರೆ ಜಗಳ, ಶತ್ರುತ್ವ, ಹೊಟ್ಟೆ ಕಿಚ್ಚು ಇದೆಲ್ಲ. ಬಟ್ ನಮಗೆ ಆ ಥರ ಏನು ಇಷ್ಟ ಆಗಲ್ಲ. ಅಂದರೆ ಅಸೂಯೆ, ಕೋಪ ಇದೆಲ್ಲ ಎಲ್ಲರೂ ಒಂದೇ ಅಂತ ಭಾವನೆ ತುಂಬ ಇರುತ್ತೆ ಅಂತ ನೀ ಹೇಳ್ತಾ ಇದೀಯಾ ಅಲ್ವಾ? ಓಕೆ, ಫೈನ್. ಇವತ್ತಿನ ದಿನ ನಿಮ್ಮ ಸ್ಕೂಲ್ನಲ್ಲಿ ಅವತ್ತಿಂದ ಶಿವಮೊಗ್ಗದಲ್ಲಿರೋ ಸ್ಕೂಲ್ ಆಗಬಹುದು, ಈಗ ನೀವು ಸಮರ್ಥ ನಮಗೆ ಬಂದಮೇಲೆ ರೆಸಿಡೆನ್ಷಿಯಲ್ ಅದು, ಅಲ್ಲಿ ಇರೋ ಇನ್ಮೇಟ್ಸ್ ಜೊತೆಗೆ ಫ್ರೆಂಡ್ಸ್ ಆಗಿದ್ದೀರಾ. ಆವಾಗ ಇದೇ ಥರ ಯಾರ ಜೊತೆಗೂ ಜಗಳ, ಕೋಪ, ತಾಪ ಏನೂ ಇಲ್ಲ? ಕೆಲವೊಬ್ರು ಒಂದು ಸ್ವಲ್ಪ ದೃಷ್ಟಿ ಇದ್ದವರು ಆ ಥರ ಆಡ್ತಾರೆ. ಯಾಕೆಂದರೆ ಅವ್ರಿಗೊಂದು ಸ್ವಲ್ಪ ದೃಷ್ಟಿ ಇದೆ ಅಂತ ಸ್ವಲ್ಪ ಜಲಸಿ ಇರುತ್ತೆ. ಬಟ್ ನನ್ನ ಟೋಟಲ್ ಬ್ಲೈಂಡ್ ಆಗಿ ನಾನು ಯಾವತ್ತೂ ಒಬ್ಬರ ಜೊತೆ ಜಗಳ ಆಡಿಲ್ಲ. ಬಟ್ ಏನೋ ತಮಾಷೆ ಮಾಡ್ಬೋದು ಅಷ್ಟೇ, ಬಿಟ್ಟರೆ ಜಗಳ ಅಂತೂ ಆಡಿಲ್ಲ. ಓಕೆ, ನಿನ್ನ ಡೈಲಿ ರೊಟೀನ್ ಹೆಂಗೆ ಶುರು ಆಗುತ್ತೆ? ನಾನು ಡೈಲಿ 3:30ಗೆ ಎದ್ದೇಳ್ತೀನಿ. 3:30ಗೆ ಎದ್ದು 4 o'clockವರೆಗೂ ಸ್ನಾನ ಎಲ್ಲ ಆಗುತ್ತೆ. ಆಮೇಲೆ ಓದ್ತೀನಿ. ಆಮೇಲೆ ಮತ್ತೆ ಟಿಫನಿಗೆಲ್ಲ ಟೈಮ್ ಆಗುತ್ತೆ, ಕಾಲೇಜಿಗೆ ಪ್ರಿಪೇರ್ ಆಗಿ. ಓಕೆ, ಒನ್ ಸೆಕೆಂಡ್. 3:30 to 4:30 ನಿಂದು ಪರ್ಸ್ನಲ್ ಟೈಮ್ ಅದು. ಓಕೆ, 4:30 ಆನ್ವರ್ಡ್ಸ್ ಓದೋದಕ್ಕೆ ಕೂತ್ಕೋತೀಯ ಟಿಲ್ 6 o'clock? 7:30. ಓಕೆ, ಡೈಲಿ 3 hours ಓದ್ತೀಯಾ ಬೆಳಿಗ್ಗೆ? ಬಾಪ್ರೇ, ಅಯ್ಯೋ. ಎಲ್ಲ 90, 89, 90+ ಅಥವಾ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀವಿ ಹೇಳಿ ನೋಡೋಣ. ನಾನು ಇವಾಗ ಪ್ರಿಪ್ರೇಟರಿ ಆಯಿತು, 78, 79 ಆ ಥರ ಬಂದಿದೆ 80ಗೆ. ಆರ್ಟ್ಸಲ್ಲಿ ಇಷ್ಟೊಂದು ತೊಗೊಳೋದು ಕಷ್ಟ. ಓಕೆ, ನೀನು HEP ಯಾತಕ್ಕೆ ತೊಗೊಂಡು? ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್? UPSC ಕ್ಲಿಯರ್ ಮಾಡ್ಬೇಕಂದ್ರೆ ಮೇನ್ ಆಗಿ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ನಾವು ತಿಳ್ಕೊಂಡಿರ್ಬೇಕು. ಅಡ್ಮಿನಿಸ್ಟ್ರೇಷನ್ ಹೆಂಗ್ ಮಾಡೋದು, ಹೆಂಗಿರುತ್ತೆ ಆ ಥರ ತಿಳ್ಕೊಬೇಕು. ಇಟ್ಸ್ ಸಿಂಪ್ಲಿ ವೆರಿ ಗುಡ್. ಸಾಮಾನ್ಯ ಏನಾಗುತ್ತೆ ಅಂತಂದರೆ UPSC ತೊಗೊಳ್ಳೋರು ಡಿಗ್ರಿ ಮುಗಿದ ಮೇಲೆ ಸಬ್ಜೆಕ್ಟ್ಸ್ನ ಯೋಚನೆ ಮಾಡ್ತಾರೆ.
ಅಲ್ವಾ ನನಗೆ ಇವಳು ಆಶ್ಚರ್ಯ ಆಗೋದು. ಇವಳು ಪಿ ಯು ಸಿಯಿಂದನೇ 10th ಸ್ಟ್ಯಾಂಡರ್ಡಿಂದನೇ ಪ್ಲ್ಯಾನ್ ಮಾಡಿದ್ದಾಳೆ ಅಂದರೆ ಅಮೇಝಿಂಗ್ ಇದು. ವೆರಿ ನೈಸ್. ಮತ್ತು ನೀನು ಇವಾಗ ಇದಕ್ಕೆ ಪ್ರಿಪೇರ್ ಆಗ್ತಾ ಆಗ್ತಾ UPSCಗೆ ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದೆಯಾ? ಪ್ರಿಪೇರ್ ಆಗ್ತೀನಿ ಮ್ಯಾಮ್. ಬೆಳಗ್ಗೆ ಹೊತ್ತು ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ UPSC ಕಡೆ. ಹಾಂ, ಈವ್ನಿಂಗ್ ಟೈಮ್ಸ್ ಆಫ್ಟರ್ನೂನ್ ಎಲ್ಲ PUC ಬಗ್ಗೆ ಓದ್ಕೊಂತೀನಿ. ಓಕೆ. ಇವಾಗಲೇ UPSC ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಅಂದರೆ ಹೇಗೆ? ಮ್ಯಾಮ್ ಇವಾಗ ಅಂದರೆ ನಾವು ಮೇನ್ ಆಗಿ NCERT ಬುಕ್ ಓದಬೇಕು. ಬಟ್ ನಾವು ಸ್ಟೇಟ್ ಸಿಲೆಬಸ್ ಓದ್ತಿರ್ತೀವಿ ಕ್ಲಾಸ್ ಲೆವೆಲಲ್ಲಿ. ನಾವು NCERT ರೆಫರ್ ಮಾಡಿದ್ರೆ ನಾಲೆಡ್ಜ್ ಇನ್ನೂ ಬರುತ್ತೆ. ಮತ್ತೆ ಕರೆಂಟ್ ಅಫೇರ್ಸ್ ನೋಡ್ತೀನಿ. ಓಕೆ, ಇದೆಲ್ಲ ಬ್ರೈಲಲ್ಲೇ ಸಿಗುತ್ತಾ ಅಥವಾ ನೀನು ಆಡಿಯೋನ? ಆಡಿಯೋ ಮುಖಾಂತರನೂ ಸಿಗುತ್ತೆ, ಬ್ರೈಲ್ ಅನ್ನು ಸಿಗುತ್ತೆ. ಬ್ರೈಲಲ್ಲೂ ಸಿಗುತ್ತೆ. ಹೌದು. ಓಕೆ, ಫೈನ್. ಸೊ ನಿನ್ನ ಡೈಲಿ ರೊಟೀನಿಗೆ ವಾಪಸ್ ಬರೋಣ. 7:30ಗೆ ಬ್ರೇಕ್ಫಾಸ್ಟ್ ಮಾಡ್ತೀಯಾ, ಹೌದು ಆಮೇಲೆ ಬಾಕ್ಸ್ ತಗೋತೀಯಾ, ಹೌದು ಆಮೇಲೆ 8 ಗಂಟೆಗೆ ಹಾಸ್ಟೆಲ್ ಬಿಡ್ತೀಯಾ. ಹೌದು ಎಷ್ಟೊತ್ತಿಗೆ ನಿನ್ನ ಕಾಲೇಜು? ನಮ್ 9:45. ಸೊ ನೀನು 8-8:30 ಒಳಗೆ ಬಿಟ್ಬಿಡ್ತೀಯಾ. ಹೌದು. ಓಕೆ, ಯಾವ ಥರ ಟ್ರಾವೆಲ್ ಮಾಡ್ತೀಯಾ? ನಾವು ಜಯನಗರ್ 9th ಬ್ಲಾಕ್ ವರೆಗೂ ನಡ್ಕೊಂಡು ಹೋಗ್ಬೇಕು. JP ನಗರಿಂದ ಹಾಂ, 9th ಬ್ಲಾಕ್ ಇಂದ ಬಸ್ ಹತ್ತಿ ನೆಟ್ಕಲಪ್ಪ ಸರ್ಕಲ್ ಅಂತ ಇದೆ, ಅಲ್ಲಿ ಇಳಿದು ಮತ್ತೆ ನಡ್ಕೊಂಡು ಹೋಗ್ಬೇಕು NR ಕಾಲೋನಿ ಅಂತ. ಅಲ್ಲಿ ನಡ್ಕೊಂಡು ಹೋದ್ರೆ ಸ್ವಲ್ಪ ದೂರದಲ್ಲೇ APS ಕಾಲೇಜ್ ಸಿಗುತ್ತೆ. ಓಕೆ. ನಾವು ಅಂದರೆ ಎಷ್ಟು ಜನ? ಮ್ಯಾಮ್ ನಾವು ಅಂದ್ರೆ ಒಂದೊಂದು ಟೈಮು ನನ್ನ ಫ್ರೆಂಡ್ ಬರ್ತಾಳೆ 3rd ಬ್ಲಾಕ್ ವರೆಗೂ. ಬಟ್ ನಾನು ಅಲ್ಲಿಂದ ಒಬ್ಳೆ ಹೋಗ್ತೀನಿ. ಓಕೆ. ನೀನು ನಮ್ಮೂರಿಗೆ ಬಂದು 2 ಇಯರ್ಸ್ ಆಯ್ತಲ್ವಾ? ಹೌದು ನೀನು ಇದು ಶಿವಮೊಗ್ಗ ಟು ಬೆಂಗಳೂರು, ತುಮಕೂರು ಟು ಬೆಂಗಳೂರು? ತುಮಕೂರು ಟು ಬೆಂಗಳೂರು. ಫೈನ್. ಅಲ್ಲಿ ಕೂಡ ನಿಮ್ಮೂರು ಕೂಡ ಈಗ ತುಂಬ ಟ್ರಾಫಿಕ್ ಎಲ್ಲ ಇದೆ ಅಲ್ವಾ? ಹೌದು ಇಲ್ಲಿ ಇನ್ನೂ ಡಬಲ್ ಇದೆ. ಹೌದು ಫಸ್ಟು ನಮ್ಮೂರಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಹೇಗಿತ್ತು? ತುಂಬಾ ಕಷ್ಟ ಅನ್ಸುತ್ತೆ ಮ್ಯಾಮ್. ಇವಾಗ್ಲೂ ಕೂಡ ಕಷ್ಟ ಅನ್ಸುತ್ತೆ. ಹಾಂ, ಬಟ್ ನಮ್ಮೂರಲ್ಲಿ ಏನ್ ಪ್ರಾಬ್ಲಮ್ ತುಮಕೂರಲ್ಲಿ ಅಂತಂದ್ರೆ ಯಾರು ಗೈಡರ್ಸ್ ಅಷ್ಟೊಂದು ಇರಲ್ಲ. ಹಾಂ, ಬೆಂಗಳೂರಲ್ಲಾದ್ರೆ ಎಲ್ಲರಿಗೂ ಗೊತ್ತು, ಬ್ಲೈಂಡ್ಸ್ ಇರ್ತಾರೆ. ಹಾಂ. ಅಂದ್ರೆ ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹಾಂ. ಸೊ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಪಬ್ಲಿಕ್ಕೇ ಹೆಲ್ಪ್ ಮಾಡ್ತಾರೆ. ಹೌದು ಮ್ಯಾಮ್, ಅಪ್ರೋಚ್ ಮಾಡ್ತಾರೆ ತುಂಬಾ. ಸರಿ, ಇವಾಗ ತಾನೇ ನೀನು ಹೇಳ್ದು ಏನದು ತುಂಬ ನೆಗೆಟಿವ್ ಆಗಿದೆ ನಾವು ಅಂತ. ಇವಾಗ ಆದ್ರೂ ಒಂದೊಂದ್ ಟೈಮ್ ಸಿಗಲ್ಲ ಮ್ಯಾಮ್. ಒಂದೊಂದ್ ಟೈಮ್ ನಾನು ಅದರಿಂದ ತುಂಬಾ ಬೇಜಾರಾಗಿ ಒಂದೊಂದ್ಸರಿ ಆಟೋ ಎಲ್ಲ ಬುಕ್ ಮಾಡ್ಕೊಂಡು ಹೋಗಿದ್ದೀನಿ. ನೀನೇ ಆಟೋ ಬುಕ್ ಮಾಡ್ಕೋತೀಯಾ? ಅದು ಮತ್ತೆ ಫೋನ್ ಬ್ರೈಲ್ ಇಲ್ಲ ಅಲ್ವಾ ಪೂರ್ಣಿಮಾ? ಇಲ್ಲ ಮತ್ತೆ ನೀ ಹೆಂಗೆ ಮಾಡ್ಕೋತೀಯಾ? ಹೆಂಗೆ ಗೊತ್ತಾಗುತ್ತೆ? ಮ್ಯಾಮ್ ನಮ್ದು ಅಕ್ಸೆಸಬಲ್ ಅಂತ ಒಂದು ಸಾಫ್ಟ್ವೇರ್ ಇರುತ್ತೆ ಫೋನಲ್ಲಿ. ಓಕೆ. ಅದನ್ನ ನಾವು ಫೋನ್ಗೆ ಅಳವಡಿಸ್ಕೊಂಡು ನಿಮ್ಮ ಫೋನ್ ಕೂಡ ನಾವು ಯೂಸ್ ಮಾಡ್ಬೋದು. ಓ, ಸೋ ನೈಸ್. ಅದೊಂಚೂರು ಎಕ್ಸ್ಪ್ಲೈನ್ ಮಾಡು ಹೇಗೆ ಅಂತ. ಮ್ಯಾಮ್ ಇವಾಗ ಸ್ಕ್ರೀನ್ ಆನ್ ಆಗಿದೆ. ಹಾಂ, ಇದು ಹೋಮ್ ಬಟನ್. ಓಕೆ. ನೀವು ಈ ತರ ಮೇಲ್ ಕೈ ಎತ್ತಿ ಫೋನ್ ನೋಡ್ತೀರಲ್ವಾ? ಹೌದು. ಸ್ಕ್ರೀನ್ ನ ಈ ತರ ಮಾಡ್ಕೊಂಡಿರ್ತೀವಿ. ಹಾಂ, Chairs, cup, pot, cup, coffee cup. ಈಗ ನನಗೆ ಫೋನ್ ಮಾಡಿ ನೋಡೋಣ ನೀನು. ಹಲೋ ಪೂರ್ಣಿಮಾ, ಏನು ಸಮಾಚಾರ? ಪಕ್ಕದಲ್ಲೇ ಕೂತ್ಕೊಂಡು ಹಾಗೆ ಮಾತಾಡಿದೆ, ಫೋನ್ ಮಾಡಿಬಿಟ್ಟಿಯ ನನಗೆ. ಪೂರ್ಣಿಮಾ ಹೆಂಗೆ ಗೊತ್ತಾಗುತ್ತೆ? ಈಗ ನಮ್ದು ರೆಗ್ಯುಲರ್ ಫೋನು ಅಸೆಸಿಬಿಲಿಟಿ ಅಂತಂದು. ಹಾಂ, ಅಂದ್ರೆ ನಾವು ಈಗ ಪ್ಲೇ ಸ್ಟೋರ್ ಅಲ್ಲಿ ಹೋದ್ರೆ ಸಿಗುತ್ತೆ Okay. ಸೆಟ್ಟಿಂಗ್ಸ್ ಅಂತ. ಹಾಂ, ಅಲ್ಲಿ ನಾವು ಟಾಕ್ ಬ್ಯಾಕ್ ಅಂತ ಒಂದಿರುತ್ತೆ, ಅದನ್ನ ಆನ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಓ ಈ ತರ ಅದು ಹೇಳುತ್ತೆ. ನೀವು ಸಿಂಗಲ್ ಟ್ಯಾಪ್ ಮಾಡ್ತೀರಲ್ವಾ, ಇವಾಗ ಏನಾದ್ರು ಒಂದ್ ಮಾಡ್ತೀರಾ ಅವಾಗ ಜಸ್ಟ್ ಹಿಂಗ್ ಅಂತೀರಾ ಅಷ್ಟೇ. ಹೌದು. ಬಟ್ ನಾವ್ ಅದನ್ನ ಇವಾಗ ಏನೋ ಒಂದ್ ಟೈಪ್ ಮಾಡ್ಬೇಕು ಅಂತಂದ್ರೆ ಈಗ ಒಂದೇ ಒಂದ್ಸರಿ ಮುಟ್ಟಿದ್ರೆ ಏನೋ ಒಂದ್ ಟೈಪ್ ಆಗ್ಬಿಡುತ್ತೆ. ಹಾಂ. ಬಟ್ ಈ ತರ ಟೈಪ್ ಮಾಡ್ತಿರ್ಬೇಕಾದ್ರೆ ನಾವ್ 2 ಸರಿ ಈ ತರ ಮಾಡಿದ್ರೆ ಆ ತರ ಟೈಪ್ ಆಗುತ್ತೆ. ವಾಯ್ಸಲ್ಲೇ ಹೇಳ್ಬಿಡ್ತಾರೆ ಇವರು. ಮತ್ತೆ ಇವಾಗ ವಾಯ್ಸಲ್ಲೂ ಕೂಡ ಕೊಡ್ಬೋದಲ್ವಾ ಮೆಸೇಜು? ನಾವು ಹೌದು ಮ್ಯಾಮ್, ವಾಯ್ಸ್ ಇನ್ಪುಟ್ ಅಂತ ಇರುತ್ತೆ. Voice input. ಓಕೆ. ಸೊ ನೀ ಹಾಗಿದ್ರೆ ಎಲ್ಲರ ಥರನೇ ಮ್ಯಾಕ್ಸಿಮಮ್ ರೀಲ್ಸು ನೋಡೋದು ಹೌದು ಎಲ್ಲ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದೆಯಾ? ಹೌದು ಓ, ನೀ ಫ್ರೆಂಡ್ಸ್ ಜೊತೆಗೆ ಕಂಪ್ಲೀಟ್ಲಿ ಕನೆಕ್ಟ್ ಆಗೇ ಇರ್ತೀಯಾ? ಈಗ ಓಕೆ. ನಾವು PDF ಕಳಿಸಿದ್ರೆ PDF ಆನ್ ಮಾಡ್ಕೊಂಡ್ರೆ PDF ಅದನ್ನೇ ಓದ್ಬಿಡುತ್ತೆ. ಸೊ ದೇ ಕ್ಯಾನ್ ರೀಡ್ ಎವ್ರಿಥಿಂಗ್. ಆಲ್ ಟೆಕ್ಸ್ಟ್ ಆರ್ ರೆಡ್ ಬೈ PDF. ನಾನು PDF ಕಳಿಸಿದ್ರೆ ಸಾಂಗ್ಸ್ಗಳೆಲ್ಲ ಹಾಂ, ಹಾಗಾಗಿ ಓದ್ಕೊಳ್ತಾರೆ ಅದನ್ನು. ನಾನು ಎಂಟರ್ ಸ್ಕ್ರೀನ್ ಪ್ಲೇನ ಓದಿದ್ದಾರೆ ಇವರು. 32 pages ಆಫ್ ಫಿಲ್ಮ್ ಸ್ಕ್ರೀನ್ ಪ್ಲೇ, ದೇ ವಿಲ್ ರೀಡ್ ಇಟ್. ಕ್ಲಾಸ್ನಲ್ಲಿ ಡೆಫಿನೆಟ್ಲಿ ನಿಮಗೆ ವೆರಿ ಫ್ರೆಂಡ್ಲಿ ಫ್ರೆಂಡ್ಸ್ ಇದ್ದಾರೆ. ಎಸ್ ಮ್ಯಾಮ್. ಮತ್ತು ಟೀಚರ್ಸ್ ಕೂಡ ಅಷ್ಟೇ ಕೋಆಪ್ರೇಟಿವ್ ಆಗಿದ್ದಾರೆ ಅಲ್ವಾ? ಸೊ ನಿಂಗೆ ಎಲ್ಲೂ ಯಾವುದು ಪ್ರಾಬ್ಲಮ್ ಇಲ್ಲ. ಇಲ್ಲ ಮ್ಯಾಮ್. ಓಕೆ. ಇವಾಗ ನೀನು ಅಡಿಷ್ನಲ್ ಇನ್ಫಾರ್ಮೇಷನ್ ತೊಗೋಬೇಕು ಅಂದರೆ ಲೈಬ್ರರಿಲಿ ರೆಗ್ಯುಲರ್ ಬುಕ್ಸ್ ಇರುತ್ತೆ. ಹೌದು ಮ್ಯಾಮ್.
ರೆಗ್ಯುಲರ್ ಬುಕ್ಸ್ ಎಷ್ಟು ಮಟ್ಟಿಗೆ ನಿಂಗೆ ಹೆಲ್ಪ್ ಆಗುತ್ತೆ? ಎಲ್ಲ ಕೂಡ ಬ್ರೈಲ್ ಫಾರ್ಮ್ಯಾಟಲ್ಲಿ ಇಲ್ಲ. ಎಲ್ಲದೂ ಇರಲ್ಲ ಮ್ಯಾಮ್. ಹಾಂ, ಅವಾಗ ಏನು ಮಾಡ್ತೀಯಾ ಮ್ಯಾಮ್? ಅವಾಗ ಒಂದೊಂದು ಟೈಮ್ ಯಾರಾದ್ರೂ ಸೈಟೆಡ್ ಹೆಲ್ಪ್ ಬೇಕಾಗುತ್ತೆ, ಹಾ. ಆದ್ರೆ ತುಂಬಾ ಯಾರು ಕೋಆಪರೇಟ್ ಮಾಡಲ್ಲ. ಬಟ್ ಎಲ್ಲೋ ಒಂದ್ ಸ್ವಲ್ಪ ಜನ ಓದ್ತಾರೆ. ಹಾ. ಇನ್ ಮಿಕ್ಕಿದ್ದು ಫೋಟೋ ತಕೊಂಡು PDF ಮಾಡ್ಕೋಬಹುದು ಹಾಂ. ಆತರ. ಇಲ್ಲಾಂದ್ರೆ ಯೂಟ್ಯೂಬ್ ಚಾನಲ್ಸ್, ಬರೀ ನಾವು ತುಂಬಾ ರೆಫರ್ ಮಾಡೋದಂದ್ರೆ ಯೂಟ್ಯೂಬ್, ವೆಬ್ಸೈಟ್ಸ್. ಓಕೆ, ನೀನು PDF ಅಲ್ಲಿ ಆಯಿತು ಅಂದರೆ ಹೆಂಗೆ ಹೆಲ್ಪ್ ಆಗುತ್ತೆ ನಿಂಗೆ ಅದು? PDF ಆಯ್ತು ಅಂತಂದ್ರೆ ನಮಗೆ ಒಂದು ಆ್ಯಪ್ ಇದೆ, ಇನ್ಸ್ಟಾ ರೀಡರ್ ಅಂತ. ಅದು ನಮಗೆ ಓದುತ್ತೆ ಪೇಜ್. ಸೊ ಅಂದರೆ ವಾಯ್ಸಲ್ಲಿ ಬರುತ್ತೆ, ಅದು ತುಂಬ ಈಸಿ ಆಗುತ್ತೆ ಅದು. ಸರಿ, ಮತ್ತು ಇವಾಗ ನಿಮಗೆ 3 ಸಬ್ಜೆಕ್ಟ್ಸ್ ಇದೆ ಮತ್ತು ಲ್ಯಾಂಗ್ವೇಜಸ್ಸು ಎಲ್ಲ ಸೇರಿಕೊಡುತ್ತೆ. ಓಕೆ, ನಿಂದು ಡೈಲಿ ರೊಟೀನು ಎಷ್ಟೊತ್ತಿಗೆ ಮುಗಿಯುತ್ತೆ? 3:30-4 ಗಂಟೆಗೆ ಕಾಲೇಜ್ ಮುಗಿಯೋದು ಹೇಗೆ? ಮ್ಯಾಮ್ ನಮಗೆ 3:30 ಮುಗಿಯುತ್ತೆ. ಸೊ ನೀನು ಹಾಸ್ಟೆಲ್ಗೆ ಬರೋಷ್ಟೊತ್ತಿಗೆ ಒಂದು 5 ಆಗುತ್ತಾ? ಹೌದು ಮ್ಯಾಮ್. ಸರಿ, 35. 5 ಆಗುತ್ತೆ. ಅಲ್ಲಿ ಸುಮಾರು ಜನಕ್ಕೆ ಇದು ಏನಪ್ಪ ಅದು ಯಾವುದೋ ಹಿಯರಿಂಗ್ ಪ್ರಾಬ್ಲಮ್ ಇರೋರಿಗೆ ವರ್ಕ್ಶಾಪ್ ಇದೆ, ಬೇರೆ ತರಹದ್ದು ಕಾರ್ಪೆಂಟ್ರಿ ಎಲ್ಲ ಇದೆ ಹೌದು ಮ್ಯಾಮ್. ಅಲ್ವಾ? ಮತ್ತು ನಿಮ್ಗಳಿಗೆ ಯಾವ ಥರ ಒಂದು ವೊಕೇಶ್ನಲ್ ಗೈಡೆನ್ಸ್ ಅಂತ ಸಮರ್ಥನಂ ಕೊಡ್ತಾ ಇದೆ? ಆಕ್ಚುಲಿ ನಮ್ಗೆ ಮ್ಯೂಸಿಕ್ ಅಷ್ಟೇ ಇರೋದು ಮ್ಯಾಮ್. ಮ್ಯೂಸಿಕ್ ಮತ್ತೆ ಡ್ಯಾನ್ಸ್ ಇದೆ. ಹಾಂ ಅದು ಇವಾಗ JP ನಗರದಲ್ಲಿ ಸ್ಟಾಪ್ ಆಗಿತ್ತು, ಮತ್ತೆ ನಮ್ಮ ಜಾನ್ ಸರ್ ಇಂದ ಸ್ಟಾರ್ಟ್ ಆಗಿದೆ ಹಾಂ. ಅಷ್ಟೇ ಮ್ಯಾಮ್. ಅದನ್ನು ನೀವು ಖುಷಿಗೋಸ್ಕರ ತಗೋತೀರಾ, ಪ್ರೊಫೆಷನ್ ಆಗಿ ತೊಗೊಳಕ್ಕಾಗಲ್ಲ ಹೌದು ಮ್ಯಾಮ್. ಅಲ್ವಾ? ಕಾರ್ಪೆಂಟ್ರಿ ಆಯಿತು ಅಂತಂದರೆ ಪ್ರೊಫೆಷನ್ ಆಗಿ ತೊಗೋಬಹುದು. ಹೌದು ಮ್ಯಾಮ್. ಓಕೆ, ನೀನೇನೋ ಇವಾಗ IAS ಮಾಡಬೇಕು ಅಂತ ಫೋಕಸ್ಡ್ ಆಗಿದೆಯಾ, ಹಾಂ ಮ್ಯಾಮ್. ಅದ್ರ ಥರನೇ ಹೋಗ್ತಾ ಇದೆಯಾ? ಹಾಂ ಮ್ಯಾಮ್. ಎಷ್ಟು ಜನ ಇದೇ ಥರ ವಿಷುವಲಿ ಚಾಲೆಂಜ್ಡ್ ಇದ್ದಾರೆ ಸಮರ್ಥನಮಲ್ಲಿ? ಆಕ್ಚುಲಿ ಬೇರೆಯವರೆಲ್ಲ ತುಂಬಾ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ನಮ್ಗೆ ಇಷ್ಟ ಇದೆ ಅಂತ ಹೇಳ್ತಾರೆ. ಹಾಂ ಯಾಕೆಂದ್ರೆ UPSC ಕ್ರಾಸ್ ಮಾಡೋದಂದ್ರೆ ಅಷ್ಟೊಂದು ಸುಲಭ ಅಲ್ಲ, ಮತ್ತೆ ಅವರಿಗೆ ಫಿಯರ್ ಇದೆ ತುಂಬಾ. ಹಾಂ. ಅದರಿಂದ ಅವರು TCH ಮಾಡ್ಕೊಂಡು ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಓ, ತುಂಬ ಜನ, ಹೌದು. ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್? ಎಸ್. ಓಕೆ, ಎಷ್ಟು ಜನ ಇದ್ದೀರಾ ನೀವಲ್ಲಿ ಇದು ವಿಷುವಲಿ ಚಾಲೆಂಜ್ಡ್? ಟೋಟಲಿ ಗರ್ಲ್ಸ್ ಆದ್ರೆ 32, ಬಾಯ್ಸ್ ಮೇ ಬಿ ಒಂದು 50 ಇದ್ದಾರೆ ಅನ್ಸುತ್ತೆ. ಅಷ್ಟೊಂದು ಜನನಾ? ಅಷ್ಟೊಂದು ಜನ ಒಂದೇ ಆರ್ಗನೈಸೇಷನಲ್ಲಿ ಇದ್ದೀರಾ? ಜಾನ್, ಇವಾಗ ನೀವು ಹೇಳಿ, ಇಷ್ಟೊಂದು ಜನ 80+ ಮಕ್ಕಳು 80+ ಇದ್ದಾರೆ ಅಂತಂದರೆ ಇವ್ರ ಜೊತೆಗೆ ನೀವು ಬರೀ ವಿಷುವಲಿ ಚಾಲೆಂಜ್ ಜೊತೆಗೆ ಮಾತ್ರ ಕೆಲಸ ಮಾಡೋದಾ ಅಥವಾ ಓವರ್ ಎವ್ರಿಬಡಿ? ಇಂಟ್ರೆಸ್ಟಿಂಗ್ ಅಂತಂದ್ರೆ ವಿಷುವಲಿ ಚಾಲೆಂಜ್, ಆಮೇಲೆ ಡಿಸಬಿಲಿಟೀಸ್ ಕೂಡ ಇದೆ. ಹೌದು, ಅಂಡ್ ನಾರ್ಮಲ್ ಪೂರ್ ಅಂಡರ್ ಪ್ರಿವಿಲೇಜ್ಡ್. ಓಕೆ, ಅಂಡರ್ ಪ್ರಿವಿಲೇಜ್ ಎಲ್ಲರೂ ಇದ್ದಾರೆ. ಸೊ ಇಟ್ಸ್ ಅ ಮಿಕ್ಸ್ಡ್ ಗ್ರೂಪ್. ಸೊ ನಾನು ನೋಡಿದ ಹಾಗೆ ಈಗ ಟೀಚರ್ಸ್ ಆಗಬೇಕು, ಈಗ ನರ್ಸಸ್ ಆಗಬೇಕು ಅಂತಾರೆ, ಕೆಲವರು ಸಿಂಗರ್ಸ್ ಆಗಬೇಕು ಅಂತ. ಅದು 3 ಜನ ಪ್ರೊಫೆಷ್ನಲ್ ಸಿಂಗರ್ಸ್ ಆಗಬೇಕು ಅಂತಿದ್ದಾರೆ. ಸೊ ಅವರೆಲ್ಲ ನನ್ನ ಸಿಂಗಿಂಗ್ ಗ್ರೂಪಲ್ಲಿ ಅವರೇ ನಾನು ಟ್ರೈನ್ ಮಾಡೋದು. ಥಿಯೇಟರಲ್ಲಿ ಸುಮಾರು ಜನ 6 ಜನ ಇದ್ದಾರೆ ಥಿಯೇಟರ್ ಮಾಡೋರು. ದೇ ಆರ್ ಸೋ ಇಂಟ್ರೆಸ್ಟ್ ಇನ್ ಥಿಯೇಟರ್. ಸೊ ನನ್ನ ಲೈಫ್ ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ, ಇವರು ನಾರ್ಮಲ್ ಲೈಫ್ಗಿಂತ ಸೂಪರ್ ನಾರ್ಮಲ್ ಲೈಫನ್ನು ಕಂಡಕ್ಟ್ ಮಾಡ್ತಾ ಇರೋದು. ಸೊ ಯಾಕಂದರೆ ಈ ವಿಷುವಲ್ ಇಂಪೆಡಿಮೆಂಟ್ ಏನಿದೆ, ಇದನ್ನು ಯಾವತ್ತೂ ಇವ್ರಿಗೆ ಸವಾಲಾಗಿ ಅಡಚಣೆಯಾಗಿ ಬರಲೇ ಇಲ್ಲ ಇವರಿಗೆ. ನಾವು ಅಂದ್ಕೊಳ್ಳೋದು ಇವ್ರು ಕಾಣಲ್ಲ ಅಂತ, ಬಟ್ ಇದೆ ಎಷ್ಟು ಎಫಿಷಿಯೆಂಟ್ ಆಗಿದೆ ನೋಡಿ. ನನಗೆ ಅನಿಸುತ್ತೆ ಪೂರ್ಣಿಮಾ ಒಬ್ಬಳೇ ಕಾಲೇಜ್ಗೆ ಹೋಗ್ತಾಳೆ ಇಲ್ಲಿಂದ, JP ನಗರ ಬಸವನಗುಡಿಯಲ್ಲಿ ಹೇಗೆ ಒಬ್ಬಳೇ ಹೋಗಿ ಬಸ್ಸಲ್ಲಿ ಹತ್ಬಿಟ್ಟು ಆ ಬಸ್ ನಂಬರ್ ನೋಡಿ ಕಾಲೇಜ್ ಹತ್ತಿ ಅಲ್ಲಿಗೆ ಹೋಗಬೇಕು, ಆ ಸ್ಟಾಪಲ್ಲಿ ಇಳಿಸ್ಬೇಕು. ಸೊ ನನಗನ್ಸುತ್ತೆ ಇಂಡಿಯನ್ ಸೊಸೈಟಿ ಕಲ್ಚರ್ಲಿ ವಿ ಆರ್ ಆಲ್ಸೋ ದೇರ್. ಆ್ಯಕ್ಚುಲಿ ನ್ಯಾಚುರಲ್ ನಮಗೆಲ್ಲ ಇದೆ ಹೆಲ್ಪ್ ಮಾಡೋಕ್ಕೆ. ಖಂಡಿತ ಹ್ಯುಮ್ಯಾನಿಟಿ ಅನ್ನೋದು ಎಲ್ಲ ಕಡೆ ಡಿಸ್ಪ್ಲೇ ಆಗ್ತಾ ಇದೆ. ಆ ಹ್ಯುಮ್ಯಾನಿಟಿನ ಇಂಥವರೇ ಅದನ್ನು ಹೊರಗೆ ತರ್ತಾ ಇದ್ದಾರೆ. ನಮ್ಮಲ್ಲಿ ಇರತಕ್ಕಂಥ ಹ್ಯುಮ್ಯಾನಿಟಿ, ನನ್ನ ಓನ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ ನನ್ನ ಹ್ಯುಮ್ಯಾನಿಟಿನ ಇವಳೇ ಹೊರಗೆ ತರ್ತಾ ಇದ್ದಾಳೆ, ದ ಬ್ಲೈಂಡ್ ಪೀಪಲ್. ಸೊ ನಾನು ಗ್ರೇಟ್, ನನಗೆ ಸಹಾಯ ಮಾಡೋದು ತಪ್ಪು, ಅದು ಭಾಳ ದೊಡ್ಡ ತಪ್ಪು ಆ ಥರ ಯೋಚನೆ ಮಾಡೋದು. ನಾನೇನು ಕಲಿತಾ ಇದ್ದೀನಿ, ನಾನು ಐ ಆಮ್ ಗೆಟಿಂಗ್ ಹ್ಯೂಮನೈಸ್ಡ್. ಆ ಮಾನವೀಯತೆನ ನಾನು ಅದನ್ನು ಸ್ವೀಕರಿಸ್ತಾ ಇದ್ದೀನಿ. ನಮ್ಮಲ್ಲೂ ಒಂದು ಹಂಬಲ್ನೆಸ್ ಬರುತ್ತೆ, ಹ್ಯೂಮಿಲಿಟಿ ಬರಲೇಬೇಕು. ಯು ಶುಡ್ ಬಿ ಹಂಬಲ್ ಇನಫ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಫ್ ಲವ್ ವಾಸ್ ದ ಥಿಂಗ್ ದಟ್ ಮನಿ ಕುಡ್ ಬೈ, ದ ರಿಚ್ ವುಡ್ ಲಿವ್ ಆ್ಯಂಡ್ ದ ಪೋರ್ ವುಡ್ ಡೈ ಅಂತ. ಹೌದಾ ಪೂರ್ಣಿಮಾ? ಎಸ್ ಮ್ಯಾಮ್, ಇಟ್ಸ್ ರೈಟ್. ಡು ಯು ಥಿಂಕ್ ಸೊ? ಎಸ್. ಬಟ್ ನಮ್ಮಲ್ಲಿ ಎಷ್ಟೊಂದು ಕರಪ್ಷನ್ ಇದೆ. ದಿನ ಬೆಳಗಾದರೆ ಇವರಿಷ್ಟು ದುಡ್ಡು ತಿಂದರು, ಅವರಷ್ಟು ದುಡ್ಡು ತಿಂದರು, ಅವರನ್ನು ನಾವು ಟರ್ಮಿನೇಟ್ ಮಾಡಬೇಕು, ಎಕ್ಸ್ಪೆಲ್ ಮಾಡಬೇಕು ಅಂತೆಲ್ಲ ಇದೆ. ಮ್ಯಾಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ನಮ್ಮ ಸ್ಟೇಟ್ ಗೌರ್ನಮೆಂಟು ಆ ಥರ ಇರೋದು, ಬಟ್ ಸೆಂಟ್ರಲ್ ಲೆವೆಲಿಗೆ ಹೋದ್ರೂ ಇವಾಗ ತುಂಬ ಅದು ಜಾಸ್ತಿ ಆಗ್ತಿದೆ. ನನಗೆ ಏನು ಆಸೆ ಅಂತಂದರೆ ನಾನು IAS ಆದಾಗ ಆ ಥರ, ಅಂದರೆ ಕೆಲವೊಬ್ರು ಅಂದ್ಕೊತಾರೆ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡಬೇಕು, ಮತ್ತು ಗೌರ್ನಮೆಂಟ್ ಫೆಸಿಲಿಟೀಸ್ ತುಂಬ ಕೊಡುತ್ತೆ ಅದಕ್ಕೋಸ್ಕರ ಮಾಡಬೇಕು ಅಂತ. ನನಗೆ ಆ ಥರ ಏನೂ ಆಸೆ ಇಲ್ಲ. ಜಸ್ಟ್ ಐ ಆಮ್ ಎ ಸೋಷಿಯಲ್ ವರ್ಕರ್, ಜಸ್ಟ್ ದಟ್ಸ್ ಆಲ್.
ಏನಕ್ಕೆ ಈಗ IAS ಆಫೀಸರ್ ಹೇಳೋದನ್ನ ಯಾವಾಗಲೂ ಹೇಳ್ತಾ ಇರ್ತಿಲ್ಲ. ನನಗೆ ಯಾವಾಗೂ ಅಂದರೆ ಮ್ಯಾಮ್ ನನಗೆ ಪೀಸ್ಫುಲ್ ತುಂಬ ಇಂಪಾರ್ಟೆಂಟು. ಮತ್ತು ಕೆಲವೊಂದು ಫೆಸಿಲಿಟೀಸ್ ಕೆಲವೊಬ್ರಿಗೆ ಸಿಗುತ್ತೆ, ಕೆಲವೊಬ್ರಿಗೆ ಸಿಗಲ್ಲ. ತುಂಬ ರೇಸಿಸಮ್, ಕ್ಯಾಸ್ಟಿಸಮ್ ಇದೆಲ್ಲ ಇನ್ನೂ ಹೋಗೇ ಇಲ್ಲ. ಆಮೇಲೆ ಕರಪ್ಷನ್ನು ಇದೆಲ್ಲ ಹೋಗ್ಬೇಕು ಮ್ಯಾಮ್. ಸೊ ಡು ಯು ಥಿಂಕ್ ನೀ ಅಕಸ್ಮಾತ್ ಒಬ್ಬ ಆಫೀಸರ್ ಆಗಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡೋಕ್ಕಾಗತ್ತೆ ಅಂತ? ಡೆಫಿನೆಟ್ಲಿ ಮ್ಯಾಮ್. ಹೇಗೆ ಮಾಡಬೇಕು ಅಂತಿದ್ಯಾ ಈಗಲಿಂದಾನೆ? ಮ್ಯಾಮ್ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ನಾವು ತಿಳಿಯೋ ಥರ ಅವ್ರಿಗೆ ಅವೇರ್ನೆಸ್ ಹೇಳಬೇಕು. ಹಾಂ, ಜನರಿಗೆ. ಹೌದು ಹಾಂ, ಅವೇರ್ನೆಸ್ ಮೂಡಿಸ್ಬೇಕು ಅವ್ರಿಗೆ ಅಷ್ಟೇ. ಓಕೆ, ನೀ ಹೇಳಿದ್ರೆ ಅಥವಾ IAS ಆಫೀಸರ್ಸ್ ಹೇಳ್ಬಿಟ್ರೆ ಕೇಳ್ಬಿಡ್ತೀವಾ? ಹಂಗಲ್ಲ ಮ್ಯಾಮ್, ಬಟ್ ಅವ್ರಿಗೊಂಚೂರು ಹೇಳೋ ಥರ ಹೇಳಿ. ಆಮೇಲೆ ನಾವೇನಾದರೂ ಸ್ಟ್ರಿಕ್ಟ್ ಲಾ ಮಾಡಿಬಿಟ್ರೆ ಅವ್ರು ಏನು ಮಾಡ್ತಾರೆ? ಅವಾಗ ಅವ್ರು ಏನೂ ಮಾಡೋಕ್ಕಾಗಲ್ಲ. ಅಂದರೆ ನೀನು ಹೇಳೋ ಪ್ರಕಾರ ಇವಾಗಿರೋ IAS ಆಫೀಸರ್ಸು ಅಷ್ಟೊಂದು ಜನರಿಗೆ ಅವೇರ್ನೆಸ್ ಕೊಡ್ತಾ ಇಲ್ಲ ಅಂತೀಯಾ? ಹೌದು, ಕೊಡ್ತಾ ಇಲ್ಲ ಅಂತಿದೀಯಾ? ಇಲ್ಲ. ಎಷ್ಟು ಜನ ನಿಮಗೆ ನಮ್ಮ ಕರ್ನಾಟಕದಲ್ಲಿ ಗೊತ್ತಿದ್ದಾರೆ ಅಶ್ವಿನಿ ಬಿಟ್ಟು? ಮ್ಯಾಮ್ ಪ್ರಂಜಾ ಪಾಟೀಲ್ ಅಂತ, ಅವರು ಕೂಡ ಬ್ಲೈಂಡ್ IAS ಆಫೀಸರ್ಸು. ಮತ್ತೆ ನಂದಿನಿ KR ಅಂತ ರೀಸೆಂಟಾಗಿ ಅವರು ಫಸ್ಟ್ IAS ಆದರು ಕರ್ನಾಟಕದಲ್ಲಿ. ಹಾಂ, ಮತ್ತು ನಮ್ಮ ಕರ್ನಾಟಕ ಚೀಫ್ ಸೆಕ್ರೆಟರಿ ಯಾರು, ಹೆಂಗಸರೋ ಗಂಡಸರೋ? ಡಾಕ್ಟರ್ ಶಾಲಿನಿ ರಜನೀಶ್ ಅಂತ, ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ. ಸಾರಿ ಮ್ಯಾಮ್, ಅದನ್ನ ನೋಡಿದ್ದೆ ನಾನು, ಬಟ್ ಅಷ್ಟೇ ಅಲ್ಲ, ಆಕೆ ಶಿ ಈಸ್ ದ ಓನ್ಲಿ ಚೀಫ್ ಸೆಕ್ರೆಟರಿ, ವುಮನ್ ಚೀಫ್ ಸೆಕ್ರೆಟರಿ ಆಫ್ ದ ಕಂಟ್ರಿ. ಹೌದಾ? ಎಸ್ 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 ಎಸ್. ಆ್ಯಕ್ಚುಲಿ ರೆಡ್ ದಟ್ ಮ್ಯಾಮ್ ಡೇ ಬಿಫೋರ್ ಎಸ್ಟರ್ಡೇ. ಹಾಂ, ಅವ್ರನ್ನ ಮೀಟ್ ಮಾಡ್ತೀಯಾ? ಎಸ್. ಓಕೆ, ಅಪಾಯಿಂಟ್ಮೆಂಟ್ ಹೆಂಗೆ ತೊಗೋತೀಯಾ? ಮ್ಯಾಮ್ ಯಾರಾದರೂ ದೊಡ್ಡವರು ಅವ್ರಿಗೆ ಅಂದರೆ ಅವ್ರು ಕ್ಲೋಸ್ ಆಗಿದ್ದವರು, ಅವರಿಂದ ನಾವು ಕಾಂಟ್ಯಾಕ್ಟ್ ಆಗಿ, ಈಗ ನಿಮ್ಮನ್ನ ಹೆಂಗೆ ಜಾನ್ಸರಿಂದ ಅಪಾಯಿಂಟ್ ಮಾಡಿದ್ದು ಆ ಥರ ಮ್ಯಾಮ್. ಹಾಂ, ಅವರು ತುಂಬ ಬ್ಯುಸಿ ಇದ್ದಾರಪ್ಪ. ನೀನು 3-4 ಸಲ ಫೋನ್ ಮಾಡಿದ್ರು ಅವ್ರು ಸಿಗೋದಿಲ್ಲ. ಆವಾಗ ಮ್ಯಾಮ್ ಜಸ್ಟ್ ಅವ್ರನ್ನ ಹೋಗಿ ಡೈರೆಕ್ಟಾಗಿ ಮೀಟ್ ಮಾಡ್ಬೋದು. ಓಕೆ ಓಕೆ ಫೈನ್. ಆಕೆ SMS ತುಂಬ ನೋಡ್ತಾರೆ, ಹೌದು. ಫೇಸ್ಬುಕ್ಕಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಅವಾಗ ಅದರಲ್ಲೇ ನೋಡಿ ಇಂಟ್ರ್ಯಾಕ್ಟ್ ಮಾಡ್ತೀವಿ. ಅಲ್ಲೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀಯಾ? ಹೌದು. ಓ ಫೈನ್. ಹೌದು, IAS ಯಾತಕ್ಕೆ, IPS ಯಾಕೆ ಆಗಬಾರ್ದು? ಮ್ಯಾಮ್ ಅದು ನಮಗೆ ಆ ಥರ ಇದ್ರೂ ಕೂಡ ನಮ್ಗೆ ಅದು ಅದರಲ್ಲಿ ಅವಕಾಶ ಇಲ್ಲ ಮ್ಯಾಮ್. ಯಾಕೆಂದರೆ ಪೊಲೀಸ್ ಅಂದರೆ ಸುಲಭದ ಕೆಲಸ ಅಲ್ಲ. ಅದು ಫಿಸಿಕಲಿ ಫೀಲ್ಡಲ್ಲಿ ಇರಬೇಕು. ಹೌದು. ಓಕೆ ಸರಿ. ಇವಾಗ ನೀನು ಈ ಸಬ್ಜೆಕ್ಟ್ಸ್ ಎಲ್ಲ ಓದಿದೀಯಾ? 3 ಇಯರ್ಸ್ ಆದಮೇಲೆ ಲಾ ಏನಾದರೂ ಮಾಡ್ತೀಯೋ ಅಥವಾ ಡೈರೆಕ್ಟಾಗಿ 3 ಇಯರ್ಸ್ ಆದಮೇಲೆ ಡಿಗ್ರಿ ಆದ ತಕ್ಷಣ ಎಕ್ಸಾಮ್ಸ್ ತಗೋತೀಯೋ? ಸೆಕೆಂಡ್ PUC ಮುಗಿದ್ಮೇಲೆ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಹಂಗೆ ಡೈರೆಕ್ಟ್ ಟ್ರೈನಿಂಗ್ ತಗೊಂಡು ಬೆಳಗ್ಗೆ ಹೊತ್ತು ಡಿಗ್ರಿ ಕಾಲೇಜಿಗೆ ಹೋಗ್ತೀನಿ, ಸಂಜೆ ಹೊತ್ತು ಟ್ರೈನಿಂಗ್ ಹೋಗಿ 4 ಇಯರ್ಸ್ ಆಗುತ್ತೆ. 2 ಸೇರ್ಸ್ ಮುಗಿಸ್ಬಿಟ್ಟು ಡೈರೆಕ್ಟಾಗಿ 3rd ಇಯರ್ ಡಿಗ್ರಿ ಇದ್ದಾಗ UPSC ಕ್ಲಿಯರ್ ಮಾಡಿ. ಫೈನ್. ನೀನು ಯಾತಕ್ಕೆ ಒಂದು ಇಂಟಿಗ್ರೇಟೆಡ್ ಕೋರ್ಸ್ ಮಾಡಬಾರ್ದು? LLBನೂ ಸೇರಿಸ್ಕೊಂಡು BA LLB ಯಾಕೆ ಮಾಡಬಾರ್ದು 5 ವರ್ಷ? ಅವಾಗ ನಿಂಗೆ ಲೀಗಲ್ ನಾಲೆಡ್ಜು ಸಿಗುತ್ತಲ್ವಾ? ನಮಗೆ ಸಿಗುತ್ತೆ, ಬಟ್ ಸುಮ್ಮನೆ ಅಂದರೆ ನಮ್ಮ ಅಪ್ಪ ಅಮ್ಮಗೆ ಏನು ಆಸೆ ಅಂದರೆ ಬೇಗ ಕೆಲಸ ಸಿಗಬೇಕು. ನೀವು ಒಂದೇ 1 ವರ್ಷ ಜಾಸ್ತಿ ಕೊಡ್ತೀಯಾ? ನಿಂಗೆ ಅನ್ಸೋದಿಲ್ವಾ ಲೀಗಲ್ ನಾಲೆಡ್ಜ್ ಇತ್ತು ಅಂತಂದ್ರೆ IAS ತುಂಬ ಹೆಲ್ಪ್ ಆಗುತ್ತೆ ಮ್ಯಾಮ್? ಬಟ್ ಲಾ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ತುಂಬಾ ತಿಳ್ಕೊಂತೀವಲ್ವಾ ಅಂತ. ಹೌದು ಮ್ಯಾಮ್. ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಹಿಸ್ಟ್ರಿ ಆಫ್ ಪೊಲಿಟಿಕಲ್ ಸೈನ್ಸ್ ಆದ್ರೂ ಕೂಡ ಲಾಸ್ ಇದೆ ಮ್ಯಾಮ್. ಸಿವಿಲ್ ಲಾ, ಕ್ರಿಮಿನಲ್ ಲಾ ಅವೆಲ್ಲ ಇದೆ, ಇನ್ಕ್ಲೂಡ್ ಆಗುತ್ತೆ. ಓಕೆ, ನಾವು ಅದರಿಂದ ಆಮೇಲೆ ಗುಡ್ ಗವರ್ನೆನ್ಸ್ ಇಂದ ಅದರಿಂದ ಎಲ್ಲ ತಿಳ್ಕೊಬಹುದು. ನಿನ್ಗೆ ಈ ತರ ಆಸೆ ಇದೆ ಅಥವಾ ನಿನ್ ತರನೇ ಯೋಚನೆ ಮಾಡೋ ಫ್ರೆಂಡ್ಸು ಇದ್ದಾರಾ? ಇಲ್ಲ ಮ್ಯಾಮ್. ನಿಂಗೆ ಇಂಥದ್ದೆಲ್ಲ ಬೇಕು ಅಂತಂದ್ರೆ ಯಾರ ಹತ್ರ ಡಿಸ್ಕಸ್ ಮಾಡ್ತೀಯಾ? ನಾನು ನಮ್ಮ ಪೇರೆಂಟ್ಸ್ ಹತ್ರ ಮತ್ತೆ ನಮ್ಮ ಟೀಚರ್ಸ್ ಹತ್ರ. ಹಾಂ, ಕಾಲೇಜಲ್ಲಿರೋ ಟೀಚರ್ಸ್? ಕಾಲೇಜಲ್ಲಿ ಒಬ್ರು ಮ್ಯಾಮ್ ಇದ್ದಾರೆ ಮ್ಯಾಮ್, ಅವರು ಸೈಟೆಡ್, ಬಟ್ ಅವ್ರು ನೋಡಿದ್ರೆ ಸೇಮ್ ಅಂದ್ರೆ ಒಂಥರ ಅವರು ನಮ್ಮ ಬ್ಲೈಂಡ್ ಕಮಿಟಿ ತರ ಸೇರ್ಕೊಂಡಿರೋ ತರ ಫೀಲ್ ಆಗುತ್ತೆ ಮ್ಯಾಮ್. ಅವ್ರು ತುಂಬಾ ಸೆಕೆಂಡ್ ಮದರ್ ಅಂತ ಹೇಳಕ್ ಇಷ್ಟ ಆಗುತ್ತೆ. ಏನ್ ಅವ್ರ ಹೆಸರು, ಯಾವ ಸಬ್ಜೆಕ್ಟ್ ಅಂತ? ಅವರು ಹಿಸ್ಟ್ರಿ ಮ್ಯಾಮ್. ಹಿಸ್ಟ್ರಿ ಮ್ಯಾಮ್. ಅವ್ರು ಹಿಸ್ಟ್ರಿ ತಗೊಳ್ತಾರೆ. ಸೇಮ್ ಅವರು ನಮ್ಮ ಮದರ್ಸ್ ತರ ಟ್ರೀಟ್ ಮಾಡ್ತಾರೆ ಮ್ಯಾಮ್. ಎಲ್ಲಾರ್ನೂ? ಅವ್ರು ಎಲ್ಲಾರ್ನು ಅಷ್ಟೇ, ಸ್ಕ್ರೈಬ್ ಇಂದ ಹಿಡಿದು ಯಾವ ಕಾಲೇಜಲ್ಲೂ ಹುಡುಕೊಡಲ್ಲ ತರ. ಸ್ಕ್ರೈಬ್ಸ್ ಇಂದ ಹಿಡಿದು ಪಾಪ ಕೆಲವೊಬ್ರಿಗೆ ಅವರೇ ಬಂದು ಬರೆಯೋ ತರನೂ ಇರುತ್ತೆ. ರೈಟರ್ ಆಗಿ ಕೂಡ ಎಕ್ಸಾಮ್ಸ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಓಕೆ, ನಿಮ್ಮ ಮ್ಯಾನೇಜ್ಮೆಂಟು ಯಾವ ಥರ ಹೆಲ್ಪ್ ಮಾಡುತ್ತೆ ಮ್ಯಾಮ್? ಅಂದರೆ ಹಾಸ್ಟೆಲ್ ಕಡೆನಾ? ಹಾಸ್ಟೆಲಲ್ಲಿ ಬಿಡು, ಅವರು ಇದಕ್ಕೆ ಅಂತಲೇ ಡೆಡಿಕೇಟೆಡ್ ಆಗಿ ಸಮರ್ಥನಂ ಕೆಲಸ ಮಾಡ್ತಾ ಇದೆ. ವೇರಾಸ್ ಕಾಲೇಜ್ ಅಂದರೆ ಅರ್ಧ ಫೀಸ್ ಇರ್ಬೋದು, ಅದನ್ನೆಲ್ಲ ನಮಗೆ ಕಡಿಮೆ ಮಾಡ್ತಾರೆ. ಮತ್ತೆ ಏನಾದರೂ ಇದ್ರೆ ಎಕ್ಸ್ಕ್ಯೂಸ್ ಕೊಡ್ತಾರೆ ತುಂಬಾ. ಈ ಟ್ರಿಪ್ ಬ್ಲೈಂಡ್ಸ್ಗೆ ಸಪ್ರೇಟ್ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಅಷ್ಟೊಂದು ಜನ ಇದ್ದೀರಾ ಕಾಲೇಜಲ್ಲಿ? ಹೌದು ಮ್ಯಾಮ್. ಎಷ್ಟು ಜನ ಇದ್ದೀರಾ? ಮ್ಯಾಮ್ ಟೋಟಲಿ 35 ಮೆಂಬರ್ಸ್ ಇದ್ದಾರೆ, ಡಿಗ್ರಿ ಮತ್ತೆ PUC ಸೇರಿದೆ. ಅಷ್ಟೊಂದು ಜನ? ಹೌದು ಮ್ಯಾಮ್.
ಬಾಪ್ರೆ So, ಜಾನ್. ಈಗ ಆ್ಯಕ್ಚುಲಿ ಈ ಸೆಕೆಂಡ್ ಪಾರ್ಟ್ ಆಫ್ ದ ಮೂವಿ ಹೇಮಾವತಿ ಅವ್ರು ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ಶಿ ಇಸ್ ಪ್ರೊಫೆಸರ್ ಇದೆ. ಸೊ ಅವರೇ ನಂಗೆ ಸಪೋರ್ಟ್ ಮಾಡ್ತಾ ಇರೋದು. ಅಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಈ ಫಿಲ್ಮನ್ನು APS ಕಾಲೇಜಲ್ಲಿ. ಓಕೆ, ಇವಾಗ ಪೂರ್ಣಿಮಾ ನಿಮಗೆ ಇನ್ಸ್ಪೈರ್ ಮಾಡಿದ್ಲು ಟು ಮೇಕ್ ಎ ಮೂವಿ, Yes. ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ. ಆ್ಯಂಡ್ ಐ ಮೀನ್ ನೀವು ಹೇಳ್ತಾ ಇದ್ರಿ ಇಲ್ಲ ಅಂತಲ್ಲ, ಈಗ ನೀವು ಹೇಳ್ತು ಅಂತಂದರೆ ನಂಗೆ ರಿಲೇಟ್ ಮಾಡೋಕ್ಕಾಗತ್ತೆ. ಸೊ ಇವಾಗ ಒಂದು ಆಸ್ಪಿರೆಂಟ್, ಒಂದು ಟೀನೇಜ್ ಆಸ್ಪಿರೆಂಟ್ ಬಗ್ಗೆ ಸಿನಿಮಾ ಮಾಡ್ತಾ ಇದ್ದೀರಾ, ಮತ್ತು ಅದು ಒಂಥರ ಏನದು ಸೋಲ್ ಸರ್ಚಿಂಗ್ ಆಗಿರುತ್ತೆ, ಫಿಲಾಸಫಿಕಲ್ ಆಗಿರುತ್ತೆ, ಆ ಥರ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀರಾ. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಒಂದು ಆ್ಯಂಟಿ ವಾರ್ ಫಿಲ್ಮ್ ಮಾಡಬೇಕು ಅಂತ. ನಾನು ಈ ಇಡೀ ಜಗತ್ತೇ ವಿ ಆರ್ ಡಾಮಿನೇಟೆಡ್ ಬೈ ಎ ಕಲ್ಚರ್ ಆಫ್ ವಾರ್ ಆ್ಯಂಡ್ ವೈಲೆನ್ಸ್. ಸೊ ಈಗ ತಾನೇ ಪೂರ್ಣಿಮಾ ನಿಮ್ಗೆ ಹೇಳಿದ್ಲು, ನನಗೆ ಈ ಒಂದು ಆಕ್ರೋಶ, ಆವೇಶ, ವ್ಯತ್ಯಾಸಗಳು ಬೇಡ, ಜಾತಿ ಧರ್ಮ ಬೇಡ ಅಂತ. ಸೊ ನಾನು ಈ ಒಂದು ಉತ್ತರನ, ಈ ಒಂದು ಕಲ್ಚರ್ನ ಹುಡುಕ್ತಾ ಇದೆ. ಪೂರ್ಣಿಮಾ ಇದನ್ನು ಹೇಳಿದ್ರು, ಶಿ ಓನ್ಲಿ ಮೋಟಿವೇಟೆಡ್ ಮೀ. ಸೊ ನಾನು ಅಂದ್ಕೊಂಡೆ, ವೈ ಕಾಂಟ್ ದಿಸ್ ಬ್ಲೈಂಡ್ ಪೀಪಲ್, ದೇ ಹ್ಯಾವ್ ಅ ಗ್ರೇಟ್ ವಿಷನ್ ಆಫ್ ಲೈಫ್. ಆ ವಿಷನ್ನ ಯಾಕೆ ಸಮಾಜಕ್ಕೆ ತಗೊಂಡು ಹೋಗಬಾರ್ದು? ಸೊ ದಟ್ ಈಸ್ ಹೌ ಐ ಸ್ಟಾರ್ಟೆಡ್ ಟು ಥಿಂಕ್ ಅಬೌಟ್ ಇಟ್. ದ ಬ್ಲೈಂಡ್ ಪೀಪಲ್ ಆರ್ ರಿಯಲಿ ವಿಜುವಲೈಸಿಂಗ್ ಅ ವೆರಿ ಪೀಸ್ಫುಲ್ ಲೈಫ್. ಆಮೇಲೆ ಶಾಂತಿ ರೀತಿಯಿಂದ ಬಾಳಬೇಕು, ಬದುಕಬೇಕು ಅನ್ನೋ ಅವ್ರ ಆಸೆ ಇದೆ. ಇವತ್ತು ಪೂರ್ಣಿಮಾ IAS ಆಫೀಸರ್ ಆಗಬೇಕಂದ್ರೂ ಕೂಡ ನಮ್ಮ ಭಾರತಕ್ಕೆ ಶಾಂತಿ ತರಬೇಕು ಅಂತಲೇ ಹೇಳ್ತಾಳೆ ಹೊರತು ನಾನು ದುಡ್ಡು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇಲ್ಲ. ಶಿ ಸೇಸ್ ಐ ವಾಂಟ್ ಟು ಬ್ರಿಂಗ್ ಪೀಸ್ ಟು ದಿಸ್ ಕಂಟ್ರಿ, ಸ್ಟಾಪ್ ಕರಪ್ಷನ್, ಇನ್ಜಸ್ಟಿಸ್, ವಾರ್ ಇದನ್ನು ನಿಲ್ಲಿಸಬೇಕು ಅಂತ ಶಿ ವಾಂಟ್ಸ್ ಟು ಬಿ ಎನ್. ಆ ಡ್ರೀಮನ್ನು ನಾವು ಇವತ್ತು ನಮ್ಮ ಮುಂದೆ ತಗೊಂಡಿದ್ದೇನೆ. ಆ್ಯಕ್ಚುಲಾಗಿ ಮನುಕುಲ ಅಂತ ಬೇರೆ ಕಡೆ ಇವ್ರಿಗೆ ಒಂದು ಸ್ಕೂಲಲ್ಲಿದ್ದು, ಅಲ್ಲಿ ಮೀಟ್ ಮಾಡಿದೆ ನಾನು. ಐ ವಾಸ್ ಟ್ರೈಂಗ್ ಟು ಹೆಲ್ಪ್ ಬ್ಲೈಂಡ್ ಪೀಪಲ್ ಟು ರ್ಯಾಷನ್ಸ್ ಎಲ್ಲ ಕೊಡಿಸ್ಬೇಕು ಅಂತ ಮನುಕುಲ ವರ್ಕ್ ಮಾಡ್ತಾ ಇದೆ. ಸೊ ಅಲ್ಲಿ ಇವರು ಪರಿಚಯ ಆಗಿ ದೆನ್ ಐ ಸ್ಟಾರ್ಟೆಡ್ ಟು ವರ್ಕ್ ವಿತ್ ದಿಸ್ ಐಡಿಯಾ. ಓಕೆ ಪೂರ್ಣಿಮಾ, ಇಷ್ಟೊತ್ತವರೆಗೂ ನೀನು ತುಂಬ ರೋಸಿ ಪಿಕ್ಚರು, ಡ್ರೀಮ್ ಎಲ್ಲನೂ ಹೇಳಿದೆ. ಚಾಲೆಂಜಸ್ ಏನಿದೆ IAS ಅಲ್ಲಿ, ಅಥವಾ ಓವರ್ ಆಲ್ ಹೆಣ್ಮಕ್ಳಿಗೆ, ಬ್ಲೈಂಡ್ ಹೆಣ್ಮಕ್ಳಿಗೆ, ಜನರಲ್ ಹೆಣ್ಮಕ್ಳಿಗೂ ಇದೆ ಇಲ್ಲ ಅಂತಲ್ಲ, ಅದರಲ್ಲಿ ಅಡಿಷ್ನಲ್ ಚಾಲೆಂಜಸ್ ಏನಿದೆ? ಮ್ಯಾಮ್ ಅಂದ್ರೆ ನಮ್ಮ ತರನೇ ತುಂಬಾ ಜನ ಬರೀತಾರೆ, ನಮ್ಗಿನ ಕಾಂಪಿಟೇಟರ್ಸ್ ತುಂಬಾ ಜನ ಇದ್ದಾರೆ. ಮತ್ತೆ ಚಳಿ ಹೇಳ್ಬೇಕಂದ್ರೆ ನಮ್ಮ ಪೇರೆಂಟ್ಸಿಗೆ ನಾನು IAS ಆಗೋದು ಇಷ್ಟನೇ ಇಲ್ಲ. ಅವ್ರು ಹೇಳ್ತಾರೆ, ಯಾಕಮ್ಮ ನೀನು ಸುಮ್ಮನೆ ಸೋಷಿಯಲ್ ವರ್ಕ್ ಮಾಡಬೇಕು, ಅದರಿಂದ ಏನೂ ಇಲ್ಲ, ಸುಮ್ಮನೆ ಒಂದು ಟೀಚರ್ ಆಗು ಅಂತ ಹೇಳ್ತಾರೆ ನಮ್ಮಪ್ಪ. ಬಟ್ ನನಗೆ ಆ ಥರ ಇಷ್ಟ ಇಲ್ಲ. ಅದು ಮತ್ತೆ ಚಾಲೆಂಜಸ್ ಏನಂತಂದ್ರೆ, ಬ್ಲೈಂಡ್ಸ್ ಅಂತಂದ್ರೆ ಒಂದೊಂದ್ಸರಿ ಮ್ಯಾಮ್ ಮೇನ್ಸ್ ತನಕ ಹೋಗ್ಬಿಡ್ತೀವಿ, ಬಟ್ ಇಂಟರ್ವ್ಯೂವಲ್ಲಿ ಏನೋ ಒಂಥರ ಅಡಚಣೆ ಆಗುತ್ತೆ. ಓಕೆ, ನೀನು KS ಯಾತಿಗೆ ತಗೊಳಕ್ಕೆ ಇಷ್ಟಪಡ್ತಾ ಇಲ್ಲ? IAS ಅಂತಾನೆ ಯಾಕೆ? ಸ್ಟೇಟ್ ಗೌರ್ಮೆಂಟ್ ತುಂಬಾ ಕರಪ್ಷನ್ ಇದೆ ಮ್ಯಾಮ್. ವಾ, ಇವಾಗ IAS ಆದರೂ ಕೂಡ ನೀನು ಯಾವುದಾದ್ರೂ ಒಂದು ಸ್ಟೇಟ್ ಗೌರ್ಮೆಂಟಲ್ಲೇ ತಾನೇ ಕೆಲಸ ಮಾಡೋದು, ಸೇಮ್ ಕ್ಯಾಡರ್ಗೆ ತಾನೇ ಬರೋದು, ಐದರ್ ಕರ್ನಾಟಕ. ಬಟ್ ಐದರ್ ನಾನು ಕರ್ನಾಟಕಕ್ಕೆ ಸೆಲೆಕ್ಟ್ ಆಗ್ತೀನಿ ಅಂತ ಇಲ್ವಲ್ಲ ಮ್ಯಾಮ್? ಯಾವುದೇ ಸ್ಟೇಟ್ಗಾದರೂ ಆಗ್ಬೋದು. ಹೌದು. ಹಾಂ, ಸ್ಟೇಟ್ ಗೌರ್ಮೆಂಟಲ್ಲಿ ಕರಪ್ಷನ್ ಇಲ್ವಾ ಮ್ಯಾಮ್? ಬಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ತುಂಬಾನೇ ಇದೆ. ಇವಾಗ SDA ಬರೆದ್ರೆ 2023 ಅಲ್ಲಿ ಬರೆದ್ರೆ 26 ಅಲ್ಲಿ ರಿಸಲ್ಟ್ ಬರುತ್ತೆ. ನಾವು ಅಲ್ಲಿವರೆಗೂ ಏನ್ ಮಾಡ್ಬೇಕು ಮ್ಯಾಮ್? ಓಕೆ, ಡಿಲೇ ಇನ್ ದ ರಿಸಲ್ಟ್ಸ್, ಪ್ರೊಸೀಜರ್ಸು. ಓಕೆ ಜಾನ್, ಇವಳು ಬುಡಕ್ಕೆ ಕೈ ಹಾಕಿದ್ದಾಳೆ. ನಿಂಗೆ ಹೆಂಗೆ ಗೊತ್ತು ಕರ್ನಾಟಕ ಗೌರ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಕರಪ್ಷನ್ ಇದೆ? ತುಂಬಾ ನ್ಯೂಸ್ ನೋಡ್ತೀನಿ ಮ್ಯಾಮ್. ಮತ್ತೆ ನನಗೂ ಆಸೆ ಇತ್ತು ಆಕ್ಚುಲಿ, ಸೆಕೆಂಡ್ PUC ಮುಗ್ದಿದ ತಕ್ಷಣ SDA ಎಕ್ಸಾಮ್ ಬರ್ದ್ಬಿಡೋಣ, ಮತ್ತೆ ಸುಮ್ಮನೆ IAS ಯಾಕೆ, ತಹಶೀಲ್ದಾರೇ ಆಗ್ಬಿಡೋಣ ಅಂತ 9th ಇದ್ದಾಗ ಅನಿಸ್ತಿತ್ತು. ಬಟ್ ಇವಾಗಲ್ಲ. ಅವಾಗ ನಾನು ಒಂದ್ಸರಿ ನ್ಯೂಸ್ ನೋಡ್ತಾ ಇರ್ಬೇಕಾದ್ರೆ, ಅಯ್ಯೋ ತುಂಬಾ ಭ್ರಷ್ಟಾಚಾರ ಆಯ್ತು, ತುಂಬಾ ಕರಪ್ಷನ್ ಆಯ್ತು ಅಂತ ನ್ಯೂಸ್ಗಳು ನೋಡ್ತಾ ಇದ್ದೆ. ಅವಾಗ ಅನ್ಸ್ತು, ಅಪ್ಪ ನನಗೆ ಸ್ಟೇಟ್ ಗೌರ್ಮೆಂಟ್ ಸವಾಸ ಬೇಡ, ಸೆಂಟ್ರಲ್ ಗೌರ್ಮೆಂಟ್ ಎಷ್ಟೇ ಲೇಟ್ ಆದ್ರೂ ಕೂಡ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ಯಂಗೆಸ್ಟ್ IAS ಆಫೀಸರ್ ಆಗ್ಬೇಕು ಅಂತಾನೆ ಆಸೆ. ಇದೆಲ್ಲ ನಿನಗೆ ಯೋಚನೆ ಬಂದಿದ್ದು 8th 9th ಸ್ಟ್ಯಾಂಡರ್ಡ್ ಅಲ್ಲ? ಹೌದು ಮ್ಯಾಮ್. 8th 9th ಸ್ಟ್ಯಾಂಡರ್ಡ್ ಅಲ್ಲಿ ಎಲ್ಲರೂ ಆಟ ಆಡ್ತಿರ್ತಾರೆ. ನನ್ಗೆ ಆ ಥರ ಅನ್ಸಿಲ್ಲ ಮ್ಯಾಮ್. 7th ಅಲ್ಲಿ ಇದ್ದೆ ನಾನು, 5th ಅಲ್ಲೇ ಲಾಸ್ಟ್ ಆಟ ಆಡೋದೆಲ್ಲ ಸ್ಟಾರ್ಟ್ ಮಾಡಿದೆ. ಯಾಕೆ? 6th ಇದ್ದಾಗಿಂದ ಸ್ವಲ್ಪ ಸೀರಿಯಸ್ನೆಸ್ ಬಂತು ಮ್ಯಾಮ್. ಅಂದ್ರೆ ನಮ್ಮ ಮ್ಯಾಮ್ ಒಬ್ರು ಹೇಳಿದ್ರು, ಜೀವನದಲ್ಲಿ ಗುರಿ ಇರಬೇಕು, ಅವಾಗ ಆಟ ಆಡೋದೆಲ್ಲ ಮುಂದೆ ಇದ್ದಿದ್ದೆ, ಇವಾಗ ಆಟ ಆಡಿದ್ದೆಲ್ಲ ಮುಗೀತು, ಏಜ್ ದಾಟಿದ್ದೀರಾ ಅಂತ ಹೇಳಿದ್ರು. ಸುಮ್ಮನೆ ಕೂತು ಯೋಚನೆ ಮಾಡಿದೆ, ನಮಗೆ ಸೈಟರ್ಸ್ ಆದ್ರೆ ಏನೋ ಒಂದು ಜೀವನ ಮಾಡ್ಕೊಂಡ್ಬಿಡ್ತಾರೆ ಅಪ್ಪ, ಏನೋ ಒಂದು ಜೀವನ ಮಾಡ್ಕೊತಾರೆ. ಬಟ್ ನಾವ್ ಹೆಂಗ್ ಮಾಡೋದು? ಇವಾಗ ವಿದ್ಯೆ, ಒಂದು ಎಜುಕೇಶನ್ ಇಲ್ಲ ಅಂದ್ರೆ ನಮ್ಗೆ ಏನೂ ಇಲ್ಲ. ಅಪ್ಪ ಅಮ್ಮ ಇರೋವರೆಗೂ ನೋಡ್ಕೊಂತಾರೆ, ಆಮೇಲೆ ಯಾರು ನೋಡ್ಕೊಳ್ಳಲ್ಲ. 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಿಂಗೆ ಟೀಚರ್ ಹೇಳಿದ್ದು? ಯಾವ ಸ್ಕೂಲ್ ಟೀಚರು? ಶಾರದಾ ದೇವಿ ಸ್ಕೂಲ್, ಶಿವಮೊಗ್ಗ. ಅದು ಏಡೆಡ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲು? ಇಲ್ಲ, ಏಡೆಡ್ ಇರಬೇಕು. ಏಡೆಡ್. ಜಾನ್, ಇವಳು ಹೇಳೋ ರೀತಿ ನೋಡ್ತು ಅಂತಂದರೆ, ನಾವು ಇದು ಇಂಟರ್ನ್ಯಾಷನಲ್ ಸ್ಕೂಲ್ಸ್, 5 ಸ್ಟಾರ್ ಸ್ಕೂಲ್ಸ್ ಅಂತ ಹೇಳ್ತೀವಿ. ಈ ಥರ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಸ್ಕೂಲ್ಸಲ್ಲಿ ಎಷ್ಟು ಇನ್ಸ್ಪೈರಿಂಗ್ ಟೀಚರ್ಸ್ ಇರ್ತಾರೆ, ಅಟ್ಮಾಸ್ಫಿಯರ್ ಇರುತ್ತಲ್ವಾ?
ಆ್ಯಂಡ್ ಡೈರೆಕ್ಟ್ಲಿ ವೆರಿ ಕ್ಲೋಸ್ ಟು ದ ಲೈಫ್ ಅದು. ಓಕೆ, ಭಾಳ ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಇಂಥ ಮಿಷನ್ ಸಣ್ಣ ವಯಸ್ಸಲ್ಲಿ ಬಂದಿದ್ದಾಳೆ. ಇವಳಿಗೆ ವಿಜುವಲ್ ಇಂಪೇರ್ಮೆಂಟ್ ಅಂತ ಕೆಲವು ಕನಸುಗಳಿರುತ್ತೆ. ಬಟ್ ನಮ್ಮ ಆಸೆ ಏನು, ಮಕ್ಕಳೆಲ್ಲ ಆಟ ಆಡಬೇಕು, ಚೈಲ್ಡ್ಹುಡ್ನ ಎಂಜಾಯ್ ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ಪೂರ್ಣಿಮಾ, ಇದು ನಿನ್ನ ಕೂಡ ನಾನು ಪ್ರಶ್ನೆ ಕೇಳೋದು. ಸೊ ನಿನಗೊಂದು ಪ್ರಾಬ್ಲಮ್ ಇದೆ, ಹಾಗಾಗಿ ಬೇರೆ ಮಕ್ಕಳು ಅವ್ರು ಕೂಡ ಎಂಜಾಯ್ ಮಾಡಬೇಕಲ್ಲ, ಲೈಫ್ ಎಂಜಾಯ್ ಮಾಡಬೇಕು. ಸಣ್ಣ ವಯಸ್ಸಲ್ಲಿ ನಾನು ಐಎಸ್ ಆಫೀಸರ್ ಆಗ್ತೀನಿ ಅಂತ ಮಕ್ಕಳು ಕಾಣಬಾರ್ದು. ಸಣ್ಣ ವಯಸ್ಸಲ್ಲಿ ನಾನು ಕಬಡ್ಡಿ ಆಡಬೇಕು, ಮರ ಹತ್ತಬೇಕು, ಇದೇ ಕನಸಿರ್ಬೇಕು ಮಕ್ಕಳಿಗೆ. ನಾನು ಅನ್ಕೊಂಡಿದ್ದೀನಿ ಅಂತ ನಾವೆಲ್ಲರೂ ಹೇಳ್ತೀವಿ. ನೀನು ನೋಡ್ತು ಅಂತಂದರೆ 5th 6th ಸ್ಟ್ಯಾಂಡರ್ಡಲ್ಲಿ ಅಷ್ಟು ಸೀರಿಯಸ್ಲಿ ಯೋಚನೆ ಮಾಡ್ತಾ ಇದೀಯಾ ಅಂದರೆ ಇವಳು ಎಷ್ಟು ಮೆಂಟಲಿ ಮೆಚ್ಯೂರ್ ಇದ್ದಾಳೆ. ಹೌದು. ಓಕೆ, ನಿಂಗೆ ಅಂತ ಅವರು ನಿನ್ನ ಕ್ಲಾಸ್ಮೇಟ್ಸ್ನ ನೋಡಿದಾಗ ನಿಂಗೆ ಏನು ಅನ್ನಿಸ್ತಾ ಇತ್ತು ಪೂರ್ಣಿಮಾ? ನಮ್ಮ ಕ್ಲಾಸ್ಮೇಟ್ಸ್ ಆ್ಯಕ್ಚುಲಿ ಅವರು ಅಂದರೆ ಇವಾಗಲೂ ಹೇಳ್ತಾರೆ, ಸೆಕೆಂಡ್ PUC ಮುಗಿದ್ಮೇಲೆ ಏನು ಮಾಡ್ತೀರಾ ಅಂದರೆ ಇವಾಗ ರಜೆ ಇದೆ ಸುತ್ತಬೇಕು ಆ ಥರ. ಬಟ್ ನಾನು ಅವರಿಗೆ ತುಂಬ ಬೈತೀನಿ ಅಂದರೆ ಈ ವಿಷಯದಲ್ಲಿ. ಅವ್ರು ಅಂತಾರೆ ನೀನು ಓದ್ತಿ ಅಂತ ನಾವೆಲ್ಲ ಓದ್ಬೇಕಾ ಅಂತ ಅಂತಾರೆ, ನೆಗ್ಲಿಜೆನ್ಸ್ ಮಾಡ್ತಾರೆ. ಬಟ್ ನಾನು ಹೇಳ್ತೀನಿ ಇಲ್ಲ, ಇವಾಗ ಆಟ ಆಡ್ಬೇಕು ಅನ್ಸುತ್ತೆ, ಮುಂದೆ ಜೀವನದ ನಮ್ಮನ್ನೇ ಆಟ ಆಡ್ಸುತ್ತೆ ಅಂತ. ಕೇಳಲ್ಲ ಅಂತ ಹೇಳ್ತೀಯ. ಓಕೆ, ಈಗ ನಮ್ಮಲ್ಲಿ ಕಂಪ್ಲೀಟ್, ನೀನೀಗ ಕರಪ್ಷನ್ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದೀಯಾ ಅಂತಂದರೆ, ನಮ್ಮದು ಕಂಪ್ಲೀಟ್ ಕನ್ಸ್ಯೂಮರಿಸಮ್ ತಾನೇ ಜಾಸ್ತಿ ಇರೋದು. ಎಲ್ಲಿ ಹೋದರೂ ಕೂಡ ಮಜಾ ಮಾಡಿ ದುಡ್ಡು ಖರ್ಚು ಮಾಡಿ ಹಿಂಗಿರೆ ಹಂಗಿರೆ ಅಂತ ಕನ್ಸ್ಯೂಮರಿಸಮ್ ಹೇಳುತ್ತದು. ಹಾಗಿದ್ರೆ ಒಂದು ಟೀನೇಜಲ್ಲಿ ನಿಮ್ಮನ್ನೆಲ್ಲನೂ ಜೆನ್ ಝೀ ಅಂತ ಹೇಳ್ತಾರೆ ಅಲ್ವಾ, ಜೆನ್ ಝೀ ಅಂತ ಹೇಳ್ತಾರೆ. ಎಲ್ಲ ಜೆನ್ ಝೀಗಳು ಇದೇ ಥರ ಸೀರಿಯಸ್ ಆಗಿರಬೇಕಾ? ಇರಬೇಕು ಮ್ಯಾಮ್. ನಾನು ಕಾಣಿಸೋರು ಒಂದು ಸ್ವಲ್ಪ ಬೇಡ ಅಂತ ಹೇಳ್ತೀನಿ, ಯಾಕೆಂದ್ರೆ ಅವ್ರ ಜೀವನ ಅವ್ರು ರೂಪಿಸ್ಕೊಂಡ್ಬಿಡ್ತಾರೆ. ಬಟ್ ಬ್ಲೈಂಡ್ಸ್ ಅಂತ ಅಂದಮೇಲೆ, ವಿಜುವಲ್ ಇಂಪೇರ್ಡ್ ಇದೆ ಅಂತ ಅಂದಮೇಲೆ ನಾವು ನಮ್ಮ ಜೀವನ ನಾವು ರೂಪಿಸ್ಕೊಳ್ಳೇಬೇಕು, ಸೀರಿಯಸ್ ಆಗಿ ಓದಬೇಕು. ಬಟ್ ಯಾವಾಗಲೂ ಓದಬೇಕು ಅಂತೆಲ್ಲ, ಪ್ರಾಪಂಚಿಕ ಜ್ಞಾನನೂ ತಿಳ್ಕೊಬೇಕು. ಹೊರಗೆ ಏನಾಗ್ತಿದೆ, ಎಷ್ಟು ಕರಪ್ಷನ್ ನಡೀತಿದೆ, ಎಷ್ಟು ಏನಾಗ್ತಿದೆ. ಕರಪ್ಷನ್ ಅಂತ ಕೂಡ ಫ್ರೀಡಮ್ ಇಲ್ಲ ವುಮೆನ್ಸ್ಗೆ ಕೆಲವೊಂದ್ ಕಡೆ. ಯಾವ ತರ ಇಲ್ಲ ಹೆಣ್ಮಕ್ಳಿಗೆ ಅಂದ್ರೆ ಇವಾಗ್ಲೂ ಕೂಡ ಅಂದ್ರೆ ತುಂಬಾ ದೌರ್ಜನ್ಯಗಳಾಗ್ತಿದೆ. ಮೆಂಟಲಿ ದೌರ್ಜನ್ಯ ಏನು ಅನ್ನೋದನ್ನ ಹೇಳ್ತೀಯಾ? ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ರಿಕ್ವೆಸ್ಟ್ ಕಳಿಸಿ ದುಡ್ಡು ಕೊಡು ಅಂದ್ರೆ ಅವ್ರು ಕೊಟ್ರೆ ಮಾತ್ರ ಚೆನ್ನಾಗಿರ್ತೀನಿ, ಇಲ್ಲಾಂದ್ರೆ ನಿನ್ ವಿಡಿಯೋ ಎಲ್ಲ ಲೀಕ್ ಮಾಡ್ತೀನಿ, ಆತರ ಎಲ್ಲ ತುಂಬಾ ಭಯ ಪಡಿಸೋದು ಹೆಣ್ಮಕ್ಳಿಗೆ. ಆದ್ರೆ ಕೆಲವೊಬ್ರಿಗೆ ಅವೇರ್ನೆಸ್ ಇರುತ್ತೆ, ಭಯ ಅವರೇ ಬೈತಾರೆ. ಬಟ್ ಕೆಲವೊಬ್ರಿಗೆ ಆತರ ಅವೇರ್ನೆಸ್ ಇರಲ್ಲ, ಅದಕ್ಕೆ ಬಿದ್ಬಿಡ್ತಾರೆ. ಓಕೆ, ಇವಾಗ ನಮ್ಮಲ್ಲೂ ಎಷ್ಟೊಂದು ವೀಕ್ನೆಸ್ಸಸ್ ಇರುತ್ತಲ್ವಾ? ಹಾಂ, ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಬೇರೆಯವರೇ ಮೋಸ ಮಾಡ್ತಾರಾ, ನಾವು ಮೋಸ ಮಾಡ್ತೀವಲ್ವಾ? ಹೆಂಗ್ ಮಾಡ್ತೀವಿ ಮ್ಯಾಮ್, ನಂಗೆ ಗೊತ್ತಿಲ್ಲ. ಹಾಂ, ಅಲ್ಲಲ್ಲ, ಇವಾಗ ನೀವು ಇಷ್ಟೊಂದು ಜಾಣ್ತನ ಇದೆಯಲ್ಲ, ಇಷ್ಟೊಂದು ಓದ್ಕೊಂಡಿದ್ಯಾ, ಇಷ್ಟೊಂದು ವಿಷಯ ತಿಳ್ಕೊಂಡಿದ್ಯಾ. ಹಾಂ, ದೌರ್ಜನ್ಯ ಅನ್ಬೇಕಾದ್ರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹೇಳ್ತಾ ಇರೋದು. ಓಕೆ, ಫಿಸಿಕಲ್ ದೌರ್ಜನ್ಯ ಅಂದರೆ ಯಾವ ಥರ ಹೇಳ್ತೀಯಾ ನೀನು? ಫಿಸಿಕಲ್ ಅಂದರೆ ಅವ್ರನ್ನ ಅಂದರೆ ಟಾರ್ಚರ್ ಮಾಡೋದು ಮ್ಯಾಮ್. ಯಾವ ಥರ? ಅದು ಮದುವೆ ಆದ್ಮೇಲೋ ಮದುವೆಗೆ ಮುಂಚೆನೂ ಆಗಿರ್ಬೋದು ಮ್ಯಾಮ್. ಅಂದರೆ ಇವಾಗ ಎಷ್ಟೋ ಕಡೆ ಅಬರ್ಷನ್ಸ್ ಎಲ್ಲ ಆಗಿದೆ, ಪೇರೆಂಟ್ಸ್ ಟಾರ್ಚರ್ ಮಾಡಿ ನೀವು ಮದುವೆ ಆಗಬೇಡಿ ಆ ಥರ ಎಲ್ಲ ತುಂಬ ಕೇಸಸ್ ಆಗಿದೆ ಈ ನಡುವೆ. ಅದೆಲ್ಲ ಆಗಬಾರ್ದು. ಸ್ಟೇಟ್ ಗವರ್ಮೆಂಟಲ್ಲಿ ಮಹಿಳೆಯರಿಗೆ ಎಷ್ಟೋ ಸ್ವಾತಂತ್ರ್ಯಗಳು ಬಂದ್ಬಿಡ್ತು, ಎಷ್ಟೋ ಗ್ಯಾರಂಟಿ ಸ್ಕೀಮ್ಗಳು ಬಂತು. ಸೊ ಒಂದು ರೀತಿಯಲ್ಲಿ ನಾನು ನಿನಗೆ ಕೇಳ್ತಾ ಇರೋದು ಪ್ರಶ್ನೆಗಳು, ಸೆಂಟ್ರಲ್ ಗವರ್ಮೆಂಟಲ್ಲಿ ಏನು ಎಲ್ಲ ಕಡೆ ನೋಡ್ತಾ ಇದೆ, ಒಬ್ಬರು ಸುಪ್ರೀಂ ಕೋರ್ಟ್ ಲಾ ಜಡ್ಜ್ ಅವ್ರ ಮನೆಯಲ್ಲಿ ಗೋಣಿ ತುಂಬ ದುಡ್ಡು ಇಟ್ಕೊಂಡಿರ್ತಾರೆ. ಅದಕ್ಕೆ ಏನು ಹೇಳಬೇಕು ನಾವು? ಅವರು ನಾನು ಹೇಳುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಅವರು ಕೆಲವೊಬ್ರು ಬ್ಲ್ಯಾಕ್ ಮನಿ ಮಾಡ್ತಾರೆ ಇವಾಗ್ಲೂ ಕೂಡ. ಬಟ್ ಏನ್ ಹೇಳ್ಬೇಕಂದ್ರೆ ಇವರು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಹಂಗಾರೆ ಎಷ್ಟೋ ಕಡೆ ನಮ್ದು ಇವಾಗ ಈ ದುಡ್ಡೆಲ್ಲ ಸ್ತ್ರೀ ಶಕ್ತಿ ಗ್ಯಾರಂಟಿಗಳನ್ನೆಲ್ಲ ಮಾಡಿದ್ರಲ್ಲ, ಅದರಿಂದ ಏನ್ ಉಪಯೋಗ ಆಗ್ತಿದೆ? ಎಲ್ಲ ಮಹಿಳೆಯರು ಸ್ಯಾಲ್ರಿ ಬರುತ್ತೆ, ಅವ್ರು ಆಧಾರ್ ಕಾರ್ಡ್ ತೋರಿಸ್ಕೊಂಡೆ ಓಡಾಡ್ಬೇಕು. ಯಾಕೆ ಬಾಯ್ಸಿಗೊಂದು ನ್ಯಾಯ ಗರ್ಲ್ಸಿಗೊಂದು ನ್ಯಾಯನಾ? ಬಾಯ್ಸ್ ಯಾಕೆ ದುಡ್ಡು ಕೊಡ್ಬೇಕು? ಓಕೆ, ಇದನ್ನ ನೀನು ಇವತ್ತು ಈ ಮೂಲಕ ಪ್ರಶ್ನೆ ಮಾಡ್ತಾ ಇದೀಯಾ. ಆದರೆ ಓಟ್ಗೋಸ್ಕರ ಅಂತ ಹೇಳಿಬಿಟ್ಟು ಓಟ್ ತಗೊಂಡು ಅಲ್ವಾ ಮ್ಯಾಮ್? ಓಟ್ ಅಂದರೆ ಬೇರೆ ಥರನೂ ಹೇಳ್ಬೋದಿತ್ತಲ್ವ, ಅವರು ಬೇರೆದ್ರಲ್ಲಿ ರಿಸರ್ವೇಷನ್ ಕೊಡಿಸ್ಬೋದಾಗಿತ್ತು, ಇಲ್ಲ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡ್ಬೋದಿತ್ತು. ಗ್ಯಾರಂಟಿನೇ ಯಾಕೆ? ಅಂದರೆ ನೀ ಹೇಳೋ ಪ್ರಕಾರ ಸಿಂಗಲ್ ವರ್ಡ್ ಬಿಟ್ಟಿ ಕೊಡೋ ಬದಲು ಅವ್ರಿಗೆ ಬೇರೆ ಥರ ಕೊಡಬೇಕಿತ್ತು ಅಷ್ಟೇ ಅಂತ ನೀ ಹೇಳ್ತಾ ಇದೀಯಾ. ನಮಗೆ ಬೇಕಿರಲಿಲ್ಲ ಈ ಬಿಟ್ಟಿ ಬಸ್ಸು, ಬಿಟ್ಟಿ ಯಾವುದು ಬಿಟ್ಟು ಬೇಕಿಲ್ಲ ಅಂತ. ಓಕೆ, ಸೊ ಇವಾಗ ನೀನು IAS ಆದರೂ ಕೂಡ ಈ ತರಹ ಸರ್ಕಾರದ ಜೊತೆಗೆ, ಲೋಕಲ್ಲು ಸ್ಟೇಟ್ ಗೌರ್ಮೆಂಟ್ ಜೊತೆಗೆ ಕೆಲಸ ಮಾಡ್ತೀಯಾ. ನಾಳೆ ಬೇರೆ ಯಾವುದೇ ಸ್ಟೇಟ್ ಆಗಬಹುದು ಅಥವಾ ಕರ್ನಾಟಕ ಕ್ಯಾಡರ್ಗೆ ಆಗ್ಬೋದು. ಇಂತಹ ಒಂದು ಪರಿಸ್ಥಿತಿ ಬಂತು ಅಂದರೆ ನೀನೊಬ್ಬ IAS ಆಫೀಸರ್ ಆಗಿ ಹೇಗೆ ಟ್ಯಾಕಲ್ ಮಾಡ್ತೀಯಾ?
ಮ್ಯಾಮ್ ಅಂದರೆ ನಾನು ನಮ್ಮ ಒಂದು ಡಿಸ್ಟ್ರಿಕ್ಟಿಗೆ ಏನಾದ್ರು ಆಗಿದ್ರೆ ಅಲ್ಲಿ ನಡೆಯುವಂಥ ಲೋಕಲ್ ಎಲೆಕ್ಷನ್ಸಲ್ಲಿ ಅವ್ರಿಗೆ ಹೇಳ್ತೀನಿ. ಸ್ವಲ್ಪ ಅಂದರೆ ಫಸ್ಟ್ ಇವ್ರಿಗೆ ಹೇಳಲ್ಲ, ಈಗ ಹಿಂದೆ ನಡೆದಿದ್ದೆಲ್ಲ ನಾನು ಫಸ್ಟ್ ಜನಗಳಿಗೆ ಹೇಳ್ಬೇಕು ಏನಾಗಿತ್ತು ಅಂತ. ಆಮೇಲೆ ಇವ್ರ ಜೊತೆನೂ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ, ರಿಸರ್ವೇಷನ್ಸ್ ಕೊಡಿಸಿ ಸಾಕು, ರಿಸರ್ವೇಷನ್ಸು, ಎಂಪ್ಲಾಯ್ಮೆಂಟ್, ತುಂಬ ಆಪರ್ಚುನಿಟೀಸ್. ಇವಾಗ ಎಷ್ಟೋ ಜನ ಪುವರ್ ಪೀಪಲ್ ಮನೇಲೇ ಇದ್ದಾರೆ, ಟ್ರೈಬಲ್ ಕಮ್ಯುನಿಟಿಯಲ್ಲೇ ವಾಸ ಮಾಡ್ತಿದ್ದಾರೆ, ಅವ್ರನ್ನೆಲ್ಲ ನಾವು ಹೊರಗೆ ತರ್ಬೋದಲ್ವಾ. ಜಾನ್ ಇವಳು ನಮ್ಮನ್ನ ಕಾಡಿಗೆ ಕರ್ಕೊಂಡು ಹೊಡೋದ್ಲು. ಹೌದು, ಟ್ರೈಬಲ್ ಕಮ್ಯುನಿಟಿ ಅಂತೆಲ್ಲ ಹೇಳ್ತಾ ಇರೋದು. ಓಕೆ, ನೀನು ಇಷ್ಟೆಲ್ಲ ನೀವು ಮಾತಾಡ್ತಾ ಇದೆಯಾ, ಮತ್ತು ಬೀಯಿಂಗ್ ಎ ಸ್ಟೂಡೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಇನ್ನೂ ನಮಗೆ ರಿಸರ್ವೇಷನ್ ಬೇಕಾ? 75 ಇಯರ್ಸ್ ಆಗಿದೆ, ಜನರಲ್ ಮೆರಿಟೇ ಬೇಕಲ್ವಾ? ಇಷ್ಟೆಲ್ಲ ನೀನು ಜಾಣೆ ಇದೆಯಾ, ಜನರಲ್ ಮೆರಿಟ್ ವರ್ಸಸ್ ರಿಸರ್ವೇಷನ್, ಅದಕ್ಕೇನು ಹೇಳ್ತೀಯಾ? ಮ್ಯಾಮ್ ಬಟ್ ರಿಸರ್ವೇಷನ್ ಅನ್ನೋದು ಬೇಕು, ಯಾಕೆಂದರೆ ಈಗ ಎಷ್ಟು ನಮಗೆ ಸಿಗ್ತಿದೆ ಅಂದರೆ ಬೇರೆಯವರಿಗೆ, ಅಂದರೆ ಕೆಲವೊಬ್ರಿಗೆ ಹೋಗಿ SC/ST ಅನ್ನೋಕ್ಕಿಂತ ಡಿಸೇಬಲ್ ಪರ್ಸನ್ಸ್ಗೆ ಒಂದು IAS ಆಫೀಸರ್ಸ್ಗೆ ಬರೀ 4-5 ಆ ಥರ ಅಷ್ಟೇ ಜನ ಬೇಕಾಗಿರುತ್ತೆ. ನಾವು ಎಷ್ಟೊಂದು ಜನ ಪ್ರಿಪೇರ್ ಆಗಿರ್ತೀವಿ, ಎಷ್ಟೋ ಜನ ಕಾಂಪಿಟೇಟರ್ಸ್ ಆಗಿರ್ತೀವಿ, ಅಷ್ಟು ಸಾಕು ರಿಸರ್ವೇಷನ್ನು. ನಾವೆಲ್ಲರೂ ಸೋಷಲ್ ವರ್ಕ್ ಮಾಡ್ಬೇಕಂತಲೇ ಏಮ್ ಇರುತ್ತೆ ನಮ್ಮದು. ಓಕೆ ಮರಿ, ಈಗ ಡಿಸೇಬಲ್ಡು ರಿಸರ್ವೇಷನ್ ನೀ ಹೇಳೋದನ್ನು ಕಂಪ್ಲೀಟ್ಲಿ ನಾವು ಅಗ್ರಿ ಮಾಡ್ತೀವಿ. ಜನರಲ್ ಆಗಿರೋದು ಏಬಲ್ಡ್ ಪಾಪ್ಯುಲೇಷನ್ಗೆ ಮೆರಿಟೇ ನೋಡೋದು ವಾಸಿ ಅಲ್ವಾ? ಆ ಮೆರಿಟಲ್ಲಿ ರಿಸರ್ವೇಷನ್ ಅನ್ಬೇಕಾದ್ರೆ ಬಡತನ ಯಾಕೆ ಇಟ್ಕೋಬಾರ್ದು? ಬರೀ ಅಲ್ವಾ? ಹಾಂ, ಅದನ್ನು ಫೈನಾನ್ಷಿಯಲಿ ಯಾರು ಬಡವರಾಗಿರ್ತಾರೋ ಅಂಥವ್ರಿಗೆ ಸಪೋರ್ಟ್ ಮಾಡಲಿ ಅಲ್ವಾ? ಮೆರಿಟ್ ವೈಸು ಯಾವುದು ಕಾಂಪ್ರಮೈಸ್ ಆಗಬಾರ್ದು. ಒಪ್ಕೋತೀಯಾ? ಓಕೆ, ನೀನು ನಾಳೆ IAS ಆಯಿತು ಅಂತಂದರೆ ಈ ಥರದ್ದು ಸಿಚುವೇಶನ್ ಬಂದರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಕೊಂಡಿದೀಯಾ? ಮೆರಿಟ್ ಓನ್ಲಿ ಮೆರಿಟ್ ವೈಸ್ ಹಾಂ ಅಂತ ನೀ ಸ್ಟ್ರಾಂಗ್ಲಿ ಹೇಳಬೇಕು ಅಂತ ಇದೆಯಾ? ನೀನು ಒಬ್ಬ IAS ಆಫೀಸರ್ ಆಗಿ ಇದನ್ನು ಹೇಳಿದಾಗ ಇದು ಮಿನಿಸ್ಟರು, ಕನ್ಸರ್ನ್ ಮಿನಿಸ್ಟ್ರಿ ಒಪ್ಕೊಳ್ದೆ ಹೋದರೆ ಅವ್ರು ನನ್ನನ್ನು ತೆಗ್ದಾಕಿದ್ರು ಪರವಾಗಿಲ್ಲ, ಬಟ್ ಎಲೆಕ್ಷನ್ಗೆ ನಾನು ಅವ್ರನ್ನ ಕಂಟೆಸ್ಟ್ ಮಾಡಕ್ಕೆ ಬಿಡಲ್ಲ, ವೋಟ್ ಮಾಡಕ್ಕೆ ಬಿಡಲ್ಲ. ಅಲ್ಲ ಮರಿ, ಈಗ ನೀನು ರಿಸರ್ವೇಷನ್ ಅಂತ ಹೇಳ್ತಾ ಇದೀಯ, ಕೆಲವು ಸೆಂಟ್ರಲ್ಗೆ ಬರುತ್ತೆ, ಕೆಲವು ಲೋಕಲ್ಗೆ ಬರುತ್ತೆ, ಸ್ಟೇಟ್ ಗೌರ್ಮೆಂಟಿಗೆ ಬರುತ್ತೆ. ಈಗ ನೀನು ಕೊಡೋ ಸಜೆಷನ್ಸ್ನ ಆ ಮಿನಿಸ್ಟರು ಮತ್ತು CM ಆ ಸ್ಟೇಟ್ ಒಪ್ಕೊಳ್ದೆ ಹೋಯ್ತು ಅಂತಂದರೆ? ಮ್ಯಾಮ್ ಅಂದರೆ ಅವಾಗ ನಾನು ಡಿಸ್ಟ್ರಿಕ್ಟ್ ವೈಸ್ ಚೇಂಜ್ ಆಗ್ತಿರ್ತೀನಿ. ಇವಾಗ ಎಷ್ಟೊಂದು ಜನ ಹಂಗೆ ಸೈಲೆಂಟಾಗಿ ವರ್ಕ್ ಮಾಡಿದ್ದಾರೆ, ಬಟ್ ಅವ್ರನ್ನ ಅಕ್ಸೆಪ್ಟ್ ಮಾಡೇ ಇಲ್ಲ ಎಷ್ಟೋ ಜನ ಇವ್ರು ಮಾಡಿರೋದೆಲ್ಲ. ಅವಾಗ ಸೈಲೆಂಟಾಗಿ ಡೆವಲಪ್ಮೆಂಟ್ ಮಾಡಿ ಬೇರೆ ಯಾವ್ಯಾವ ಡಿಸ್ಟ್ರಿಕ್ಟಿಗೆ ಹೋಗ್ತಾರೋ ಅಲ್ಲಿ ಸೈಲೆಂಟಾಗಿ ಎಲ್ಲ ಫುಲ್ಲು ಡೆವಲಪ್ಮೆಂಟ್ ಮಾಡಿ ಬರೋದು. ಓಕೆ, ಸೊ ಇವಳು ಇಲ್ಲಿ ಶಿ ಹ್ಯಾಸ್ ಕಮ್ ಟು ದ ಪಾಯಿಂಟ್, ಸೈಲೆಂಟಾಗಿ ಗುಡ್ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇರೋದು. ಸರಿ, ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು ಇಟ್ಕೊಂಡಿದ್ಯಾ? ನಾನು ತುಂಬ ಪೆಸಿಮಿಸ್ಟಿಕ್ ಆಗಿ ಮಾತಾಡ್ತಾ ಇಲ್ಲ. IAS ಬಿಟ್ಟು ಅದೇ ತರಹ ಇನ್ಯಾವುದಿದೆ ನಿಂಗೆ ಇಷ್ಟ ಆಗಿರೋವಂಥದ್ದು? ಮ್ಯಾಮ್ ಬೇರೆ ಗೋಲ್ ಅಂತ ಏನೂ ಇಲ್ಲ ಮ್ಯಾಮ್. ಪ್ಲ್ಯಾನ್ ಬಿ ಪ್ರೊಫೆಸರ್ ಮ್ಯಾಮ್. ವಾವ್, ಯಾವ ಸಬ್ಜೆಕ್ಟು? ಹಿಸ್ಟ್ರಿ. ಓಕೆ, ಓವರ್ ಆಲ್ ಈಗ ಮಕ್ಕಳಿಗೆ ಅಂತ ಒಂದು ಚೈಲ್ಡ್ ರೈಟ್ಸ್ ಅಂತ ಒಂದಿದೆ ಆಯಿತಾ? ಅಡಲ್ಟ್ಸ್ಗೆ ಬೇರೆ ಬೇರೆ ತರಹ ರೆಗ್ಯುಲರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಲಾಸ್ ಇದೆ. ಮತ್ತು ಟೀನೇಜರ್ಸಲ್ಲಿ, ಸ್ಟೂಡೆಂಟ್ಸಲ್ಲಿ ತುಂಬ ಮ್ಯಾಕ್ಸಿಮಮ್ ಇಶ್ಯೂ ಆಗಿರೋದು ಅಂದರೆ ಡ್ರಗ್ ಅಡಿಕ್ಷನ್. ಹೌದು. ಹಾಂ, ಅದನ್ನು ನೀನು IAS ಆಯಿತು ಅಂತಂದರೆ ಯಾವ ರೀತಿ IPS ಜೊತೆ ಸೇರಿಕೊಂಡು ಅದನ್ನು ಎರಾಡಿಕೇಟ್ ಮಾಡೋಕ್ಕೆ ಹೋಗ್ತೀಯಾ? ಮ್ಯಾಮ್ ಅವ್ರ ಜೊತೆ ನಾನು ಅವ್ರಿಗೆ ಹೇಳ್ತೀನಿ ಈ ಥರ ಮಾಡಿಸ್ಬಾರ್ದು ಅನ್ನೋಕ್ಕಿಂತ. ಆಮೇಲೆ ಫಸ್ಟ್ ಏನಂದರೆ ನಾವು ಅದನ್ನು ಎಜುಕೇಷನ್ ಮುಖಾಂತರನೇ ಕೊಡಬೇಕು ಈ ಟೀನೇಜರ್ಸ್ಗೆಲ್ಲ. ಆಮೇಲೆ ರೀಸೆಂಟಾಗಿ ಮೊನ್ನೆ ನಮ್ಮ ಕಾಲೇಜಿಗೆ ಒಬ್ಬರು ಬಂದಿದ್ರು ಅದೇ ಥರ IPS ಪೊಲೀಸ್ ಆಗಿರೋರು. ಯಾರು? ಅವ್ರ ಹೆಸರು ಕಾಂತರಾಜ್ ಅಂತ ಹೇಳಿದ್ರು ಮ್ಯಾಮ್. ಸರಿ, ಅವ್ರು ಕಾಂತರಾಜ್ ಅಂತೆ. ಅವರು ಹೇಳಿದ್ರು ಈ ಥರ ಡ್ರಗ್ ಅಡಿಕ್ಷನ್ ನಿಮಗೆಲ್ಲ ಈ ವಯಸ್ಸಲ್ಲೇ ನಾವು ಜಾಗೃತಿ ಮೂಡಿಸ್ಬೇಕು ಆ ಥರ ಎಲ್ಲ ಹೇಳಿದ್ರು. ಸರಿ, ನೀನು ಒಬ್ಬ IAS ಆಫೀಸರ್ ಆದಾಗ ಕೊಲಾಬ್ ಮಾಡ್ತೀಯಾ, ನೀನು IPS ಜೊತೆಗೆ ಇಂಟ್ರಾಕ್ಟ್ ಮಾಡಿ ಮಾಡ್ತೀಯಾ? ಓಕೆ, ಮತ್ತು ನಿಂಗೆ ಇನ್ನೇನಾಗಬೇಕು ಅಂತ ಆಸೆ, ಇನ್ನೇನೇನು ಮಾಡಬೇಕು ಅಂತ ಆಸೆ ಇದೆ IAS ಆಯಿತು ಅಂದರೆ? ಮ್ಯಾಮ್ ಮೇನಾಗಿ ಫಸ್ಟ್ ಇದ್ದಿದ್ದೆ ಲಾ ಚೇಂಜ್ ಮಾಡೋದು. ಹಾಂ, ಆಮೇಲೆ ಎಜುಕೇಷನ್ನು, ಆಮೇಲೆ ರಿಸರ್ವೇಷನ್. ಅಂಬೇಡ್ಕರ್ನ ಇಟ್ಕೊಂಡು ತುಂಬ ಮಾತಾಡ್ತಾರಲ್ಲ. ನೀನು ಯು ಆರ್ ಎ ಸ್ಟೂಡೆಂಟ್ ಆಫ್ ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ವಿತ್ ಸಮ್ ವಿಷನ್, ನಿಮಗೆ ಒಂದು ಪ್ಯಾಷನ್ ಇದೆ ಬೇರೆ. ಹಾಂ, ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಾದ್ರೆ ಅವರು ನಿಜವಾಗ್ಲೂ ಮಾತಾಡ್ತಾರೋ ಅಥವಾ ಅವ್ರ ಬೆನಿಫಿಟ್ಗೋಸ್ಕರ, ಸೆಲ್ಫ್ ಇಂಟ್ರೆಸ್ಟ್ಗೋಸ್ಕರ ಮಾತಾಡ್ತಾರೆ? ಬೆನಿಫಿಟ್ಗೋಸ್ಕರ. ಯಾಕೆ? ಯಾವ ಥರ ನೀನು ಅನಲೈಸ್ ಮಾಡ್ತೀಯ ಅದನ್ನು? SC/STಗಳಿಗೆ ತುಂಬ ರಿಸರ್ವೇಷನ್ ಇದೆ ಅವ್ರು ಹೇಳಿದ್ದನ್ನ ಇವ್ರು ತಗೊಂಡು SC/STಗಳೇ ಒಂಥರ, OBCಗೆ ಒಂಥರ, ಇವಾಗ ಜನರಲ್ ಆದರೆ ಏನು ಕೆಲಸನೇ ಇಲ್ಲ.
ಎಸ್ ಸಿಗಳಾದ್ರೆ ತುಂಬಾ ರಿಸರ್ವೇಶನ್ಸ್, ಯಾಕೆಂದ್ರೆ ಅವ್ರ ನೆಪದಲ್ಲಿ ಇವರು ಅವ್ರು ಪಟ್ಟಿದ ಕಷ್ಟ ಇವ್ರು ಪಡ್ತಾರೆ ಅಂತ ಅನ್ಕೊಂಡಿದ್ದಾರೆ, ಬಟ್ ಇವ್ರು ತುಂಬಾ ದುಡ್ಡು ಮಾಡ್ತಿದ್ದಾರೆ. ಈ ಅಂಬೇಡ್ಕರ್ ಹೇಳ್ತಾರೆ ಆರ್ಟಿಕಲ್ ಆಲ್ ಆರ್ ಈಕ್ವಲ್ ಹೌದು ಅಂತ 21 ಹೌದು ಮ್ಯಾಮ್. ಸೆಕೆಂಡ್ ಜನ್ರೇಷನ್ನು ಚೆನ್ನಾಗಿ ದುಡ್ಡು ಕಾಸು ಇರುತ್ತೆ. ನಾನು SC ST ರಿಸರ್ವೇಷನ್ ಅಂತ ಹೇಳಿ ಅವರು ಇದು ಫೆಸಿಲಿಟೀಸ್ ತೊಗೊಳೋದು ಸರಿ ಅನ್ಸುತ್ತಾ? ಇಲ್ಲ ಮ್ಯಾಮ್. ನೀನು IAS ಆಯಿತು ಅಂತಂದರೆ ನಾನು ಆಕ್ಚುಲಿ ನನಗೆ ಕೆಲಸ, ಯಾಕೆಂದ್ರೆ ನಮ್ದು OBCನೇ, ನಮ್ದು ಕ್ಯಾಟಗರಿ ಮೇ ಬಿ ನೋಡಲ್ಲ ಅನ್ಕೊಂತೀನಿ, ಯಾಕೆಂದ್ರೆ ಬ್ಲೈಂಡ್ಸ್ ಅಂತಾನೆ ರಿಸರ್ವೇಶನ್ ಇರುತ್ತೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಅಲ್ಲ ಮರಿ, ನಾನು ಹೇಳ್ತಾ ಇರೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ರಿಸರ್ವೇಷನ್ನು ಸರಿ. ಹೌದು ಒಂದು ಸ್ಟೇಜಿಗೆ ಬಂದು ಇವಾಗ ನೀನು IAS ಆಗ್ತೀಯ, ಹೌದು ನೀನು IAS ಆದಮೇಲೆ ಚೆನ್ನಾಗಿ ಎಲ್ಲ ಥರನೂ ಸೋಷಿಯಲಿ, ಫೈನಾನ್ಷಿಯಲಿ ಆ್ಯಂಡ್ ಎಲ್ಲ ಥರ ವಾಟ್ ಈಸ್ ದಟ್ Yes, ma'am. ಓವರ್ ಆಲ್ ಹೋಲಿಸ್ಟಿಕಲಿ ನೀನು ಕನ್ಫರ್ಮ್ ಇದು ಎಸ್ಟಾಬ್ಲಿಷ್ ಆಗ್ತೀಯ. ನೆಕ್ಸ್ಟು ಅದೇ ಹೆಸರಿನಲ್ಲಿ OBC ಹೆಸರಿನಲ್ಲಿ ನಿನ್ನ ಮಕ್ಕಳಿಗೆ ಬೇರೆಯವ್ರಿಗೆ ರಿಸರ್ವೇಷನ್ ಕೊಡೋದು ಎಷ್ಟು ಸರಿ? ಇಲ್ಲ ಮ್ಯಾಮ್, ಕೊಡಬಾರ್ದು. ನನಗೆ ಯಾಕೆಂದ್ರೆ ದುಡ್ಡು ಬರುತ್ತೆ, ನಾನು ಯಾಕೆ ಕೊಡ್ಬೇಕು, ನಾವ್ ಯಾಕೆ ಆ ಥರ ಮಾಡ್ಬೇಕು? ಇದನ್ನ ನಮ್ಮ ಮಿನಿಸ್ಟರ್ಸು ಪೊಲಿಟಿಷಿಯನ್ಸು ಅರ್ಥ ಮಾಡ್ಕೋಬೇಕಲ್ವಾ? ಹೌದು ಮ್ಯಾಮ್, ಅವ್ರು ಮಾಡ್ಕೊಳ್ಳಲ್ಲ. ಹೌದು, ಹೌದು ಗ್ಯಾರಂಟಿ ಇವಳು ಫುಲ್ ಹೇಳ್ಬಿಟ್ಲು. ಓಕೆ. ಮತ್ತೆ ನೀನು ಅಟ್ರಾಸಿಟೀಸ್ ಆನ್ ವಿಮೆನ್ ಅಂತ ಹೇಳಿದೆ, ಹೌದು ಅಟ್ರಾಸಿಟೀಸ್ ಆನ್ ವಿಮೆನ್ ಆ್ಯಂಡ್ ಗರ್ಲ್ಸ್ ಅಂತ Yes. ಹೇಳಿದೆ. ಹ. ನೀನು ಹ. IAS ಆಫೀಸರ್ ಆಗಿ ಹ. ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟರ್ ಆಗ್ತೀಯಾ, ಆಮೇಲೆ ಸೆಕ್ರೆಟ್ರಿ ಆಗ್ತೀಯಾ. ಹೌದು. ಏನು ಮಾಡಬೇಕು ಅಂತ ಅಂದ್ಕೊಂಡಿದೀಯಾ, ಮಾಡಬಹುದು ಅಂತ ಅಂದ್ಕೊಂಡಿದೀಯಾ? ಇದನ್ನೆಲ್ಲ ತಡೆಗಟ್ಟಬೇಕಂದ್ರೆ ಫಸ್ಟೇ ಹೇಳ್ದಂಗೆ ನಮ್ಗೆಲ್ಲ ಗೊತ್ತಿರಬೇಕು, ಮತ್ತೆ ಹಾಂ. ಅವ್ರ ಪಾಡಿಗೆ ಅವ್ರು ಇರೋ ಥರ ನಾವು ತುಂಬಾ ಕೆಲಸಗಳು ಕೊಟ್ಟು, ಯಾರಿಗೆ? ವುಮೆನ್ಸ್ಗೆ ಹಾಂ. ಅವ್ರಿಗೆ ಕೆಲಸ ಇಲ್ಲ ಅಂದ್ರೆ ಪಾಪ ಮ್ಯಾಮ್, ಅಂದ್ರೆ ಕೆಲವೊಬ್ರು ಮನೇಲಿ ಇರ್ತಾರೆ. ಇಲ್ಲ, ನಾನು ಎಕನಾಮಿಕ್ ಆಕ್ಟಿವಿಟಿ ಬಗ್ಗೆ ಹೇಳ್ತಾ ಇಲ್ಲ ಪೂರ್ಣಿಮಾ, ಅಟ್ರಾಸಿಟೀಸ್ ಆನ್ ವಿಮೆನ್ ಬಗ್ಗೆ ಹೇಳ್ತಾ ಇರೋದು. ಇವಾಗ ಫಾರ್ ಎಕ್ಸಾಂಪಲ್ ಚೈಲ್ಡ್ ಮ್ಯಾರೇಜ್ನೇ ತೊಗೊಳ್ಳೋಣ, ನಿಂಗೆ ತಕ್ಷಣಕ್ಕೆ ಅರ್ಥ ಆಗುತ್ತೆ. ಹಾಂ ಅಲ್ವಾ? 18 ಒಳಗಡೆನೆ ಮದುವೆ ಆಗ್ತಾ ಇರೋದು, 12-13 ವರ್ಷದ ಹಾಲಿಡೇಸಲ್ಲಿ ಸ್ಯಾಟರ್ಡೇ ಸಂಡೇ ಮಕ್ಳಿಗೆ ಮದುವೆ ಮಾಡೋದು. ಹಾಂ, ಅಂಥದ್ದು. ಆ ಥರದನ್ನ ಹೇಗೆ ನೀನು ಆ ಥರ ಇಶ್ಯೂಸ್ನ ಹೇಗೆ ಅಂದ್ಕೊಂಡಿದೀಯಾ? ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ? ಆಕ್ಚುಲಿ ಅದೇನಾದ್ರೂ ಒಂದು ಬಿಗ್ ಕೇಸ್ ಆಯ್ತಂತಂದ್ರೆ ಮುಂದೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದೆಲ್ಲ ಅವರಿಗೆ ಸ್ವಲ್ಪ ಯೋಚನೆ ಇರಬೇಕು. ಸರಿ. ಈಗ ನಿನ್ನ ಏಜ್ ಗ್ರೂಪ್ನವರು ತುಂಬ ಜನ ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾರೆ. ಹೌದು ಮ್ಯಾಮ್. ನೀನು ದಿನಕ್ಕೆ ಎಷ್ಟು ಅವರ್ಸ್ ಇರ್ತೀಯ ಸೋಷಿಯಲ್ ಮೀಡಿಯಾದಲ್ಲಿ? 1 hour ನೋಡ್ತೀನಿ ಮ್ಯಾಮ್. ಯಾವುದು? ಮ್ಯಾಮ್ ಇನ್ಸ್ಟಾಗ್ರಾಮ್. ಅದರಲ್ಲಿ ಕಂಟೆಂಟ್ ಯಾವುದು? ಕಂಟೆಂಟ್ ಅಂದ್ರೆ ಸುಮ್ಮನೆ ರೀಲ್ಸ್ ನೋಡ್ತೀನಿ ಒಂದ್ ಸ್ವಲ್ಪ ಹೊತ್ತು, ಖುಷಿಗೋಸ್ಕರ. ಹಾಂ. ಖುಷಿ ಅನ್ನೋಕಿನ್ನ ಅದ್ರಲ್ಲಿ ತುಂಬಾ ನ್ಯೂಸ್ ಬರ್ತಿರುತ್ತೆ. ಓ, ಆ ಥರ ಸೀರಿಯಸ್ ಕಂಟೆಂಟ್ಸಾ? ಓ, ಈ ಡ್ಯಾನ್ಸು ಗೀನ್ಸು ಅಂಥವೆಲ್ಲ ಇಲ್ಲ? ನಂಗೆ ಇಷ್ಟ ಆಗಲ್ಲ. ಓಕೆ. ಫೇಸ್ಬುಕ್ಕಲ್ಲಿ? ಫೇಸ್ಬುಕ್ ಯೂಸ್ ಮಾಡಲ್ಲ ಮ್ಯಾಮ್. ಯಾಕೆ? ಇಷ್ಟ ಇಲ್ಲ ಮ್ಯಾಮ್. ಅಲ್ಲ, ಫೇಸ್ಬುಕ್ ಎಷ್ಟು ಪಾಪ್ಯುಲರ್ ಇದೆ ಅಲ್ವಾ? ಇದೆ, ಬಟ್ ನನ್ಗೆ ಅಂದ್ರೆ ನಮ್ಮ ಅಪ್ಪ ಹೇಳ್ತಾರೆ ಫೇಸ್ಬುಕ್ ಅಲ್ಲಿ ಅಂದ್ರೆ ತಿಳ್ಕೊಳ್ಳೋದು ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಬಟ್ ಕೆಲವೊಬ್ರು ಅದನ್ನ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರಲ್ಲ ಅಂತ. ಈಗ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಮೆಸೇಜ್ ಮಾಡ್ತಾರೆ, ಸುಮ್ನೆ ಅವರಿಗೆಲ್ಲ ನಾವು ಜೋರ್ ಮಾಡೋದು, ದೊಡ್ಡ ಜಗಳ ಆಗೋದು ಅದೆಲ್ಲ ಬೇಡ ಅಂತ ಅವರು ಯೂಸ್. ಹುಷಾರಾಗಿ ಇದೆಯಾ? ಓಕೆ, ಫೈನ್. ಸೊ ಜಾನ್, ತುಂಬ ಒಳ್ಳೆ ಇಂಟ್ರಡಕ್ಷನ್ ಇವಳು. ಓಕೆ, ಆಲ್ ದ ವೆರಿ ಬೆಸ್ಟ್. ನೀನು ಇವಾಗ ಟ್ರೈನಿಂಗ್ ಅಂತ ಹೇಳಿದರೆ ವಿಜಯನಗರಕ್ಕೆ ಹೋಗ್ತೀಯಾ? ಹೌದು ಮ್ಯಾಮ್. ವಾ, ವಿಜಯನಗರ ಬಂದು ನಮ್ಮ ಬೆಂಗಳೂರ್ದು ರಾಜೇಂದ್ರ ನಗರ ಆಗೋಗಿದೆ. ಹಾಂ, ಹಾಗಾದರೆ ನೀನು ಇನ್ನು ನೆಕ್ಸ್ಟ್ ಡಿಗ್ರಿ ಕಾಲೇಜು ಅಲ್ಲಿಗೆ ಜಾಯಿನ್ ಆಗ್ತಿದ್ಯಾ? ಆ ಕಡೆನೇ ಬೆಳಗ್ಗೆ ಡಿಗ್ರಿ ಮಾಮೂಲಿ APS ಕಾಲೇಜ್ಗೆ ಹೋಗ್ತೀನಿ, ಅಲ್ಲಿಂದ ವಿಜಯನಗರಕ್ಕೆ ಹೋಗ್ತೀನಿ ಸಂಜೆ. ಕಾಲೇಜಿಂದ ಡೈರೆಕ್ಟ್ಲಿ ಅಲ್ಲಿಗೆ ಹೊರಟೋಗ್ತೀಯಾ? ಸೊ ನೀನು ವಾಪಸ್ ಮನೆಗೆ ಬರೋದು, ಹಾಸ್ಟೆಲ್ಗೆ ಬರೋದು 7:30 8:30? ಕ್ಲಾಸ್ ಮುಗಿಯೋದು 8:30ಗೆ, ಆಮೇಲೆ ಬರೋದು 9:30 ಆಗುತ್ತೆ. ಆವಾಗ ನೀನು 3:30 ಹೇಳಕ್ಕಾಗಲ್ಲ ಮ್ಯಾಮ್. ಅವಾಗ ಅಂದ್ರೆ ಇವಾಗ ನಾವು ಅಡಲ್ಟ್ಸ್ ಆಗಿರೋದ್ರಿಂದ ಒಂಚೂರು 6 hours ನಿದ್ದೆ ಮಾಡಬೇಕು. ಬಟ್ ಆ ಥರ ಹೋದ್ರೆ ರಾತ್ರಿ ಓದೋದು ಕಡಿಮೆ ಮಾಡಬೇಕಾಗುತ್ತೆ ಮ್ಯಾಮ್. ನೀನು ಫುಲ್ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದೀಯ ಅಲ್ವಾ? ಅದೇ ಇದು ಚಾಟ್ GPT ಹಾಕಿ ಪ್ಲಾನ್ ಮಾಡಿದ ಅಥವಾ? ಸರ್ ನನ್ನ ಪ್ಲಾನ್ ಸರ್ ಚಾಟ್ ನೀವು ನನ್ನ ಹತ್ರ ಚಾಟ್ GPTನೇ ಇಲ್ಲ ಮ್ಯಾಮ್. ಹೌದಾ? ಸೊ AI So knowledgeable, ವೆರಿ ಎಲ್ಲ ನಾಲೆಜಬಲ್, ಪರಿಚಯ ಸೋ ಪ್ಲಾನ್ಡ್, ವೆರಿ ನೈಸ್. ಎಷ್ಟು ಮಾಡೆಲ್ ಥರ ಇದ್ದಾಳೆ ಇವಳು ಎಲ್ರಿಗೂ. ಸೊ ನೀನು ಜಾಸ್ತಿ ಏನು AI ಮೇಲೇನು ಡಿಪೆಂಡ್ ಆಗಿಲ್ಲ? ಓಕೆ, ಏನಂತೀಯಾ AI? ಮ್ಯಾಮ್ AI ಇವಾಗ ಅಂದ್ರೆ ಮುಂಚೆ ಇದೆಲ್ಲ ಇತ್ತ ಮ್ಯಾಮ್. ಆ ಲೆಕ್ಕಕ್ಕೆ ಹೋದ್ರೆ ನಮ್ ಸುಮ್ಮನೆ ನಾವು ಕಂಪೇರ್ ಮಾಡ್ಕೊಂಡು ನೋಡಿದ್ರು ಥರ ಬೇಜಾರಾಗುತ್ತೆ. AI ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅಂದ್ರೆ ಅವಳು ಸಮರ್ಥನ ಮೇಲೆ ಇದ್ದಾಳೆ, ಎಲ್ಲದಕ್ಕೂ AI ಮೇಲೆ ಡಿಪೆಂಡ್ ಆಗೋದು, ಪದ್ಯ ಬರ್ಸೋದು,
ಬಟ್ ಯಾಕೆ ನಾವ್ ಯಾಕೆ ತಲೆ ಓಡಿಸ್ಬಾರ್ದು? ಅವ್ರಿಗೆ ಬೇಗ ಮೆಮರಿ ಲಾಸ್ ಆಗುತ್ತೆ AI ಮೇಲೆ ಡಿಪೆಂಡ್ ಆದರೆ. ಎಷ್ಟು ಬೇಗ ಅಂದ್ರೆ ಫೋನ್ ಹಿಡ್ಕೊಂಡು ನಾವ್ ಇವಾಗ ಇರುತ್ತೆ ನಾಳೆ ಹೋಗ್ಬೋದು ಫೋನು. ಹಾಂ, ಎಷ್ಟು ದಿನ ನಾವು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಕ್ಕಾಗುತ್ತೆ? ಓಕೆ, ನಾಳೆ ನೀನು IAS ಆಯಿತು ಅಂತಂದರೆ ಟೆಕ್ನಾಲಜಿ ನಿನಗೆ ಗೊತ್ತೇ ಇರಬೇಕಲ್ವಾ? ಡೆವಲಪ್ಮೆಂಟ್ ಥ್ರೂ AI ಬಂದೇ ಬರುತ್ತೆ, ಟೆಕ್ನಾಲಜಿ ಬಂದೇ ಬರುತ್ತೆ. ಆವಾಗ ಮ್ಯಾಮ್ ಎಷ್ಟರ ಮಟ್ಟಿಗೆ ಯೂಸ್ ಮಾಡಬೇಕೋ ಅಷ್ಟರ ಮಟ್ಟಿಗೆ ಯೂಸ್ ಮಾಡ್ಬೇಕು, ಎಲ್ಲದಕ್ಕೂ ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು ಮ್ಯಾಮ್. ನಂಗೆ ತಲೆ ಓಡಿಸೋ ಕೆಲಸ ಮಾಡ್ಬೇಕಂತ ಇಷ್ಟ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಸಾರಥಿ ಈಸ್ ಆಲ್ವೇಸ್ ವಿತ್ ಯು. ಹಿಂಗೇನು ಬೇಕು ಅಂತ ಅನಿಸುತ್ತೋ ನಮ್ಮನ್ನು ಕೇಳು, ನಾಲೆಡ್ಜ್ಗೆ ಆಗ್ಬೋದು. ನನ್ನ ಕೆಲವು ಫ್ರೆಂಡ್ಸು ಇದ್ದಾರೆ ವಿಜಯನಗರದಲ್ಲಿ ಕ್ಲಾಸಸ್ ತೆಗೆದುಕೋತಾ ಇದ್ದಾರೆ. ಆಮೇಲೆ ನೀನು IAS ಆಫೀಸರ್ಸ್ನ ಮೀಟ್ ಮಾಡಬೇಕು ಅಂತಂದರೆ ಅವ್ರನ್ನೂ ಇಂಟ್ರಡ್ಯೂಸ್ ಮಾಡಿ ಕೊಡ್ತೀವಿ. ಮತ್ತು ನಾವು ಕೂಡ ಸುಮಾರು IAS ಆಫೀಸರ್ಸ್ದು ಪಾಡ್ಕಾಸ್ಟ್ ಮಾಡಿದ್ದೀವಿ, ನಿನಗೆ ಕಳಿಸ್ಕೊಡ್ತೀವಿ, ಕೇಳಿಸ್ಕೊ, ಅವ್ರ ಹತ್ರನೂ ಮಾತಾಡು. ಆ್ಯಂಡ್ ದಯಾನಂದ್ ಅಂತ ನಮ್ಮಲ್ಲಿ ಮಾತಾಡಿದ್ದಾರೆ, K ದಯಾನಂದ್ ಅಂತ. ಅವರು ಶಿವಮೊಗ್ಗದಲ್ಲಿ ಕ್ಲಾಸಸ್ ನಡೆಸ್ತಾ ಇದ್ದಾರೆ, IAS ಟ್ರೈನಿಂಗ್ ಕ್ಲಾಸಸ್. ಮತ್ತು ಈಗ ಇಲ್ಲಿ ಕೋಆಪ್ರೇಟಿವ್ ಇದಕ್ಕೆ ಅವರು ಇನ್ಚಾರ್ಜ್ ಇದ್ದಾರೆ, ಚೀಫ್ ಇದ್ದಾರೆ. ಆಮೇಲೆ C ಸೋಮಶೇಖರ್ ಅಂತ, ಮತ್ತು ಮಂಜುನಾಥ್ ಪ್ರಸಾದ್ ಅಂತ, IPS ಇಂದ ಭಾಸ್ಕರ್ ರಾವ್ ಬಂದಿದ್ದಾರೆ. ಸೊ ನಿಂಗೇನಾದರೂ ಬೇಕು ಅಂತ ಹೇಳಿದ್ರೆ ಕೇಳು, ನಮ್ಮ ಸಾರಥಿ ನಿನ್ನ ಜೊತೆ ಯಾವಾಗಲೂ ಇರುತ್ತೆ. ಆಲ್ ದ ವೆರಿ ಬೆಸ್ಟ್ ಪೂರ್ಣಿಮಾ, ಆಲ್ ದ ವೆರಿ ಬೆಸ್ಟ್. ಜಾನ್, ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಯಾ, ಥ್ಯಾಂಕ್ ಯು ಮರಿ, ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್.